ಓಂ ಶಾಂತಿ. ಓಂ ಶಾಂತಿ. ಡೇಟ್ ಇದೆ 13/8/26. बाबा कहते मीठे बच्चे, बाबा आए हैं तुम्हारी तकदीर जगाने. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ತಮ್ಮ ಅದೃಷ್ಟವನ್ನು ಬೆಳಗಿಸೋದಕ್ಕಾಗಿ. ಪಾವನ್ ಬನ್ನೆ ಸೆ ಹಿ ತಕದೀರ್ ಜಗೇಗಿ. ಅದೃಷ್ಟ ಪರಮಾತ್ಮ ಬೆಳಗಿಸ್ಲಿಕ್ಕೆ ಬಂದಿದ್ದಾರೆ, ಆದರೆ ಅದಕ್ಕೆ ವಿಧಿ ಏನೈತ್ರಿ? ಪಾವನ ಆಗಬೇಕು. ಮನ ವಚನ ಕರ್ಮದಿಂದ ಶುದ್ಧ ಪವಿತ್ರ ಪಾವನ ಆಗುವುದರಿಂದಲೇ ಅದೃಷ್ಟ ಬೆಳಗುತ್ತದೆ. ನೋಡ್ರಿ, ಸ್ವಯಂ ಪರಮಾತ್ಮ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಅದೃಷ್ಟವನ್ನು ಬೆಳಗಿಸೋಕೆ ಬಂದಿದ್ದೀನಿ. ಪ್ರಶ್ನೆ, जिन बच्चों की तकदीर जगी हुई है उनकी निशानी क्या होगी? ಯಾವ ಮಕ್ಕಳ ಅದೃಷ್ಟ ಬೆಳಗಿದೆ ಅಂಥ ಮಕ್ಕಳ ಲಕ್ಷಣಗಳು ಏನಾಗಿರುತ್ತೆ? ಅವ್ರಿಗೆ ನೋಡಿದ್ರೆ ಅನ್ನಿಸ್ಬೇಕು ಇವ್ರದ್ದು ಅದೃಷ್ಟ ಬೆಳಗಿದೆ ಅಂಥ ಲಕ್ಷಣಗಳು ಕಾಣಿಸ್ಬೇಕು. ಯಾವ ಲಕ್ಷಣಗಳು ಅಂತ ಕೇಳ್ತಾರೆ ಬಾಬಾ. ಅದೃಷ್ಟ ಬೆಳಗಿರುವಂಥ ಮಕ್ಕಳ ಚಿಹ್ನೆಗಳೇನು? ಬಾಬಾ ಹೇಳ್ತಾರೆ, ವೇ ಸುಖಕ್ಕೆ ದೇವತಾ ಹೋಂಗೆ. ಅವರು ಸುಖದ ದೇವತೆಗಳಾಗಿರ್ತಾರೆ, ಅಂದರೆ ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಬೇಹದ್ ಕೆ ಬಾಪ್ ಸೆ ಸುಖ ಕಾ ವರ್ಸಾಲೆ ಕರ್. ಬೇಹದ್ದಿನ ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಂಡು ಸಬ್ಕೋ ಸುಖ ದೇಂಗೆ, ಎಲ್ಲರಿಗೂ ಸುಖವನ್ನು ಕೊಡುತ್ತಾರೆ. ಕಭಿ ಭಿ ಕಿಸಿ ಕೋ ದುಃಖ ನಹಿ ದೇ ಸಕ್ತೆ ಹೈ. ಎಂದು ಯಾರಿಗೂ ದುಃಖವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾರ ಮಕ್ಕಳದ್ದು ಇದು ಲಕ್ಷಣ ರೀ? ಯಾರ್ದು ಅದೃಷ್ಟ ಬೆಳಗಿರ್ತೈತಿ. वो है व्यास के बच्चे. ಅವರಾಗಿದ್ದಾರೆ ವ್ಯಾಸನ ಮಗ. ವ್ಯಾಸನ ಮಗನ ಹೆಸರೇನು? ಸಚ್ಚೆ ಸುಖದೇವ್. ಸತ್ಯ ಸುಖದೇವ್. ಎರಡನೇದು, 5 विकारों का संन्यास कर सच्चे राजयोगी राज ಋಷಿ कहलाते हैं. 5 ವಿಕಾರಗಳ ಸನ್ಯಾಸವನ್ನು ಮಾಡಿ ಸತ್ಯ ರಾಜಯೋಗಿ ರಾಜ ಋಷಿಗಳು ಅನಿಸಿಕೊಳ್ಳುತ್ತಾರೆ. ಯಾಕೆ ಮಾತೇರಿ ಮೌನದಿರಿ? ಇಲ್ಲಿ ಮುರಳಿ ತಿಳಿಯಾಕತ್ತಿಲ್ರಿ. ಯಾರ್ದ್ರಿ ಇದು ಲಕ್ಷಣಗಳು? ಮೂರನೇದು, ಉನ್ಕಿ ಅವಸ್ಥಾ ಏಕರಸ ರಹತಿ ಹೈ. ಅವರ ಅವಸ್ಥಾ ಏಕರಸ ಇರುತ್ತೆ. उन्हें किसी भी बात में रोना नहीं आ सकता. ಅವರಿಗೆ ಯಾವುದೂ ಮಾತಿನಲ್ಲಿ ಅಳುವುದು ಬರೋದಿಲ್ಲ. उनके लिए ही कहते हैं ಮೋಹ ಜೀತ. ಅವರಿಗಾಗಿನೇ ಹೇಳಲಾಗುತ್ತೆ ಮೋಹ ಜೀತ ಅಂತ. ಗೀತೆ ಇದೆ, ತಕ್ದೀರ್ ಜಗಾಕರ್ ಆಯಿ ಹೂಂ. ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ನಶಾ ಎಲ್ಲಿ ಬಂದಿರಿ? ಅದೃಷ್ಟವನ್ನು ಬರೆಯುವಂಥವ್ರೆ ನಿಮಗೆ ಹೇಳ್ತಾ ಇದ್ದಾರೆ, ಅದೃಷ್ಟವನ್ನು ಬೆಳಗಿಸ್ಕೊಟ್ಟು. ಯಾವತ್ತು ನಾವು ಬಾಬರವ್ರ ಮನೆಗೆ ಕಾಲಿಡ್ತೀವಿ, ಈ ಮನೆ ಒಳಗಡೆ ಕಾಲಿಡ್ತೀವಿ, ಅವತ್ತೇ ನಮ್ಮ ಅದೃಷ್ಟ ಬೆಳಗ್ಗೆ ಬಿಟ್ಟಿರ್ತದೆ. ಯಾಕೆ? ಇಲ್ಲಿ ಬರಬೇಕಂದ್ರೆ ನಾವು ಅದೃಷ್ಟ ಬೆಳಗ್ದಾಗಲೇ ಇಲ್ಲಿ ಬರ್ಲಿಕ್ಕೆ ಸಾಧ್ಯ.
ಯಾವಾಗ ಬಾಬಾ ನಮ್ಮನ್ನು ಸಂಕಲ್ಪದಿಂದ ನಮ್ಮನ್ನು ಕರೀತಾರೆ ಅವತ್ತೇ ಅದೃಷ್ಟ ಬೆಳಗಿದೆ. ಅದಕ್ಕೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ओम शांति। गीत की एक लाइन सुन करके भी मीठे मीठे बच्चों के रोमांच खड़े हो जाने चाहिए. ಗೀತೆಯ ಒಂದೇ ಒಂದು ಲೈನ್ ಕೇಳಿಸ್ಕೊಂಡ್ರೆ ಸಾಕು, ನೀವು ಮಕ್ಕಳದ್ದು ಏನಾಗಬೇಕಂತ ಹೇಳ್ತಾರೆ ಬಾಬಾ, ರೂಮುಗಳು ಎದ್ದು ನಿಲ್ಲಬೇಕು. ಏನಿತ್ರಿ ಗೀತೆ? है तो कॉमन गीत परंतु इनका सार और कोई नहीं जानते. ಹಾಂ, ಈ ಗೀತೆ ಕಾಮನ್ ಇದೆ, ಹೊರಗಿನವರು ಬರೆದಿರೋದು. ಆದರೆ ಇದರ ಆಳವಾದ ಅರ್ಥ ಏನಿದೆ, ಇದರಲ್ಲಿರೋ ಸಾರ ಏನಿದೆ, ಇದು ಯಾರಿಗೂ ಗೊತ್ತೇ ಇಲ್ಲ. ಬಾಕಿ ಬಾಬಾ ಹೇಳ್ತಾರೆ, ನಾನು ಬಂದೆ ಗೀತಾ ಶಾಸ್ತ್ರಗಳ ಅರ್ಥ ಏನಿದೆಯಲ್ಲ ಅದನ್ನು ನನಗೆ ತಿಳಿಸ್ಕೊಡ್ತೀನಿ. ಮಧುರ ಮಧುರ ಮಕ್ಕಳಿಗೆ ನಿಮಗಿದು ಗೊತ್ತಿದೆ. ಈ ಕಲಿಯುಗದಲ್ಲಿ ಎಲ್ಲರ ಅದೃಷ್ಟ ಏನಾಗ್ಬಿಟ್ಟದ್ರಿ? ಕಲಿಯುಗದಲ್ಲಿ ಎಲ್ಲರ ಅದೃಷ್ಟ ಏನಾಗೈತೆ? ಬಾಬಾ ಹೇಳ್ತಾರೆ, ಸೋಯಿ ಹುಯಿ ಹೇ. ನಾವು ಮನೆಗೆ ಹೋಗಿ ಬಾಗ್ಲ ಬಡಿದು ಹೇಳ್ತೀವಿ, ಹೇಳ್ರಿ ಪರಮಾತ್ಮ ಬಂದಿದ್ದಾನೆ. ಏನು ಹೇಳ್ತಾರೆ? ಟೈಮಲ್ಲಿ ಪುರ್ಸತ್ತಿಲ್ಲ, ಆಯಿತು ಹ್ಞೂ ಬರೋದೇ ಇಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ, ಭಗವಂತ ಬಂದಿದ್ದಾನನ್ನುವಂಥ ಸಂದೇಶ ಕೊಟ್ಟರು ಹೇಳ್ತಾ ಇಲ್ಲ ಅಂದರೆ ಮತ್ತು ಅವ್ರ ಅದೃಷ್ಟ ಏನಾಗಿತ್ತು? ಮಲ್ಕೊಂಡು ಬಿಟ್ಟೈತಿ. ಯಾಕೆ? ರಾವಣ ಕುಂಭಕರ್ಣ ನಿದ್ದೆಯಲ್ಲಿ ಮಲಗಿಸ್ಬಿಟ್ಟಿದ್ದಾನೆ. ಏನಂತ? ಕಲಿಯುಗ 40,000 ವರ್ಷ ಐತಿ, 40,000 ವರ್ಷದ ಮೇಲೆ ಪರಮಾತ್ಮ ಬರ್ತಾನೆ. ಅವ್ರು ಅದನ್ನೇ ಕಾಯಕತ್ತಾರೆ. ಕಲಿಯುಗ ವಿನಾಶ ಆಗಿ ಹೊಂಟೈತಿ, ಪರಮಾತ್ಮ ಬಂದು ಈಗ ಹೋಗ್ತಾ ಇದ್ದಾನೆ ಅನ್ನೋದು ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಸತ್ಯುಗ ಮೇ ತಕ್ದೀರ್ ಜಗಿ ಹುಯಿ ರೇತಿ ಹೈ. ಬಾಬಾ ಹೇಳ್ತಾರೆ, ಇಲ್ಲಿ ಮಲ್ಕೊಂಡೈತಿ. ಸತ್ಯುಗದಲ್ರಿ ಅದೃಷ್ಟ ಬೆಳಗಿರುತ್ತೆ. ಅದೃಷ್ಟ ಮಲಗಿದ್ದೇನು ಅದೃಷ್ಟ ಇದೆಯಲ್ಲ ಅದನ್ನು ಬೆಳಗಿಸುವಂಥವರು ಯಾರದಾರಿ? ಕೇವಲ ಬಾಬಾ ಒಬ್ಬರೇ ಇದ್ದಾರೆ. ಅವರೇ ಬಂದು ನಮಗೆ ಅದೃಷ್ಟ ಬೆಳಗಿಸಿಕೊಳ್ಳುವ ಮತವನ್ನು ಕೊಡ್ತಾರೆ. ಹೆಂಗೆ ಅದೃಷ್ಟವನ್ನು ಬೆಳಗಿಸ್ಕೋಬೇಕನ್ನುವಂಥದ್ದು. ಬಾಕಿ ಬಾಬಾ ಹೇಳ್ತಾರೆ, ನಾನು ಯಾವಾಗ ಬರ್ತೀನಿ ಆಗ ನಿಮ್ಮ ಅದೃಷ್ಟವನ್ನು ಬೆಳಗಿಸ್ತೀನಿ. जैसे बच्चे पैदा होते हैं और तकदीर जग जाती है. बच्चा जन्मा और उनको ये पता चल जाता है कि हम वारिस है. ಲೌಕಿಕದಲ್ಲಿ ಗಂಡು ಮಗು ಹುಡ್ತಂದ್ರೆ ನಮ್ಮ ಅದೃಷ್ಟ ತೆಗೀತ್ರಿ. ಯಾಕೆ? ವಾರಸ್ದಾರ್ ಬಂದ. ಗಂಡು ಮಗುವಿನ ಹುಟ್ಟಿರ್ತದೆ ಆವಾಗಲೇ ಏನಂತಾರೆ? ನಮ್ಮ ವಾರಸ್ದಾರ್ ಬಂದ ಅಂತ ಹೇಳ್ತಾರೆ. ಹಾಗೆ ಇದು ಬೇಹದ್ದಿನ ಮಾತಿದೆ. ಯಾವಾಗ ನೀವು ಬಾಬರವ್ರ ಮನೆಗೆ ಬಂದು ನನ್ನ ಬಾಬಾ ಅಂತ ಹೇಳ್ತೀರಿ ಆಗ ನಿಮಗೆ 21 ಜನ್ಮದ ಆಸ್ತಿ ಸಿಕ್ಕಿ ಬಿಡುತ್ತೆ. ಏನ್ರಿ? ಸುಖ, ಶಾಂತಿ, ಸಂಪತ್ತು, ಆಯುಷ್ಯ, ಆರೋಗ್ಯ, ಆನಂದ ಏನು ಬೇಕು ಜೀವನದಲ್ಲಿ ಎಲ್ಲ ಭರ್ಪೂರ್ ಸಿಕ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಬೇಹದ್ದಿನ ಮಾತಿದೆ. ಕಲ್ಪಕ್ಕೂ ಕೂಡ ಇವತ್ತಿಲ್ಲಿ ಬಂದು ಕುಂತೀರಂದರೆ ಈ ಕಲ್ಪದಲ್ಲಿ ಅಷ್ಟೇ ನಿಮ್ಮ ಅದೃಷ್ಟ ಬೆಳಗೋದಲ್ಲ. ಏನು ಹೇಳ್ತಾರೆ ಬಾಬಾ? ಕಲ್ಪಕ್ಕೂ ಕೂಡ ನಿಮ್ಮ ಅದೃಷ್ಟ ಬೆಳಗಿರುವಂಥದ್ದು ಅಂತ ಹೇಳ್ತಾರೆ ಬಾಬಾ. ಬಾಕಿ ಅಂತೂ ಕಲಿಯುಗದಲ್ಲಿ ಎಲ್ಲರ ಅದೃಷ್ಟ ಮಲ್ಕೊಂಡೇ ಬಿಟ್ಟಿದೆ. ಪಾವನ್ ಬಂತೆ ಹೇ ತು ತಕ್ದೀರ್ ಜಗತಿ ಹ್ಯಾ. ಹಾಂ, ಇಲ್ಲಿ ಅಂಡರ್ಲೈನ್ ಮಾಡಿಸ್ತಾರೆ ಬಾಬಾ. ನಿಮ್ಮ ಅದೃಷ್ಟ ಯಾವಾಗ ಬೆಳಗ್ತೈತಿ? ನೀವು ವಿಕಾರಗಳ ಸನ್ಯಾಸ ಮಾಡಿ ಪಾವನ ಆದಾಗ ಮಾತ್ರ ನಿಮ್ಮ ಅದೃಷ್ಟ ಬೆಳಗುತ್ತೆ ಅಂತ ಹೇಳ್ತಾರೆ ಬಾಬಾ. ಪಾವನ್ ಗೃಹಸ್ಥ ಆಶ್ರಮ ಕಹಾ ಜಾತಾ ಹೈ. ಪಾವನ ಅಂದ್ರೆ ಏನ್ರಿ? ಗೃಹಸ್ಥಿನೇ. ಆದರೆ ಗೃಹಸ್ಥಿ ಏನಿರಬೇಕು? ಭೋಗಿ ಜೀವನದಲ್ಲ, ಅದು ಆಶ್ರಮ ಆಗಿರಬೇಕು. ಯಾವುದು? ಸತ್ಯಯುಗದಲ್ಲಿ ಇದೆ. आश्रम अक्षर पवित्र होता है. पवित्र गृहस्थ आश्रम उनके अगेंस्ट फिर है अपवित्र पतित धर्म आश्रम नहीं कहेंगे. ಈ ಪತಿತ ಧರ್ಮಕ್ಕೆ ಇಲ್ಲಿ ಪತಿತ ಇರುವಂಥ ಗೃಹಸ್ಥಿಗೆ ಆಶ್ರಮ ಅನ್ನುವಂಥ ಶಬ್ದ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಗೃಹಸ್ಥ ಧರ್ಮ ತೋ ಸಬ್ಕಾ ಹೈ ಹಿ, ಜಾನುವಾರೋं का भी है. ನಾವು ಹೇಳ್ತಾರೆ ಗೃಹಸ್ಥಿ ಕೇವಲ ಮನುಷ್ಯರದಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ಲರದು ಏನೈತಿ? ಗೃಹಸ್ಥಿ. ಪ್ರಾಣಿಗಳದ್ದು ಕೂಡ ಏನೈತಿ? ಅವ್ರದ್ದು ಮಕ್ಕಳು ಮರಿ ಎಲ್ಲ ಐತಿ.
ಅವ್ರದ್ದು ಗೃಹಸ್ಥಿ ಇದೆ. ಬಟ್ ಆಶ್ರಮ ಯಾವಾಗ ಅನಿಸ್ಕೊಳ್ತದ್ರಿ, ಯಾವಾಗ ಪಾವನ ಗೃಹಸ್ಥ ಧರ್ಮ ಆಗ್ತೈತಿ ಅದು ಆಶ್ರಮ ಅಂತ ಅನ್ನಿಸ್ಕೊಳ್ತೈತಿ ಅಂತ ಹೇಳ್ತಾರೆ ಬಾಬಾ. बच्चे तो सब पैदा करते हैं, अब जानवरों को भी कहेंगे गृहस्थ धर्म में है. अब बच्चे जानते हैं हम स्वर्ग में पवित्र गृहस्थ आश्रम में थे, देवी देवता थे. ನಾವೇ ಪವಿತ್ರ ಗೃಹಸ್ಥ ಆಶ್ರಮದಲ್ಲಿದ್ದಂಥ ದೇವಿ ದೇವತೆಗಳಾಗಿದ್ವಿ. ಎಲ್ಲಿರಿ? ಸತ್ಯುಗದಲ್ಲಿ. ಅದಕ್ಕೆ ಅವರು ಮಹಿಮೆ ಏನು ಮಾಡ್ತೀರಿ? ಸರ್ವಗುಣ ಸಂಪನ್ನ 16 ಕಲಾ ಮತ್ರಿ ಸಂಪೂರ್ಣ ನಿರ್ವಿಕಾರಿ. ಇದು ನೀವು ಅವರ ಮಹಿಮೆಯನ್ನು ಮಾಡ್ತೀರಿ. ಅಭಿ ಸಮಸ್ತೆ ಹೋ ಹಮ್ ಮನುಷ್ಯೋं से देवता फिर से बन रहे हैं. ಗ್ಯಾರಂಟಿ ಐತ್ರಿ, ಮನುಷ್ಯರಿಂದ ದೇವತಾ ಮತ್ತೆ ಆಗಕತ್ತೀವಿ ಅನ್ನೋದಕ್ಕೆ ನಿಶ್ಚಯ ಐತ್ರಿ. ಹಾಂ, ನಿಶ್ಚಯ ಐತ್ರಿ. ಅಷ್ಟು ನಾ ಸಂಗಮಯೋಗಿ ಬ್ರಾಹ್ಮಣ ಅನ್ನೋ ನಿಶ್ಚಯ ಇದ್ದರೆ ನಾ ದೇವತಾ ಆಗ್ತೀನಿ ಅನ್ನೋ ನಿಶ್ಚಯ ಆಟೋಮೆಟಿಕಲಿ ಬರ್ತದೆ. ಸ್ಮೃತಿ, ಬಾಬಾ ಮೊನ್ನೆ ಹೇಳಿದ್ದಾರೆ, ಎಲ್ಲದಕ್ಕೂ ಮುಖ್ಯ ಆಧಾರ ಸ್ಮೃತಿ ಇದೆ. ಅದೃಷ್ಟ ಬೆಳಗಬೇಕಂದ್ರೂ ನನಗೆ ಸ್ಮೃತಿ ಬೇಕು. ನಾನು ಯಾರು? ಸಂಗಮಯುಗದ ಬ್ರಾಹ್ಮಣ. ಯಾಕೆ ಬ್ರಾಹ್ಮಣ? ದೇವತಾ ಆದೀನಿ. ಈ ನಿಶ್ಚಯ ಇಲ್ಲಿ ತಂದರೆ ಇಲ್ಲಿಗೆ ನಾ ತಲುಪ್ತೀನಿ. ಇಲ್ಲಿನೇ ವರ್ತಮಾನನೇ ನನಗೆ ನಿಶ್ಚಯದಲ್ಲಿ ಡಗ್ಮಗಿದೆ ಅಂದರೆ ಭವಿಷ್ಯದ ದೇವತಾ ಪದವಿಯಲ್ಲಿ ಎಲ್ಲಿ ನನಗೆ ನೋಡ್ತೀನಿ. ಅದಕ್ಕೆ ನಿಮಗೆ ನಶಾ ಇರಬೇಕು. ಫಿರ್ಸೆ ಮತ್ತೆ ನಾನೇ ಏನಾಗ್ತಾ ಇದ್ದೀನಿ? ದೇವತಾ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಒಂದು ನಶಾ ಬಾಬಾ ಮಕ್ಕಳಿಗೆ ಕೊಡಿಸ್ತಾ ಇದ್ದಾರೆ. ಯಾಕೆಂದರೆ ಸ್ವಯಂ ಬಾಬಾನೇ ಬಂದು ಏನು ಮಾಡ್ತಾ ಇದ್ದಾರೆ? ಮತ್ತೆ ಮನುಷ್ಯರನ್ನು ದೇವತಾ ಮಾಡ್ತಾ ಇದ್ದಾರೆ. तो फिर ब्रह्मा विष्णु शंकर को भी देवता कहते हैं. अब देवी देवताओं का धर्म है ब्रह्मा देवताय नमः, विष्णु देवताय नमः, शंकर देवताय नमः, ಶಿವ ಪರಮಾತ್ಮಾಯ ನಮಃ. ನೋಡಿ, ಶಿವನಿಗೆ ದೇವತಾ ಅನ್ನೋ ಅಕ್ಷರೇ ಬರಲಿಲ್ಲ. ಏನು ಬಂತು? ಶಿವ ಪರಮಾತ್ಮಾಯ ನಮಃ ಅಂದಮೇಲೆ ದೇವತೆಗಳಲ್ಲಿ ಪರಮಾತ್ಮನಲ್ಲಿ ಇಬ್ಬರಲ್ಲೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಬಾಬಾ. तो शिव और शंकर को एक कह नहीं सकते हैं. ಶಿವ ಮತ್ತು ಶಂಕರ ಇಬ್ಬರು ಒಂದೇ ಅಂತ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರಲ್ಲೂ ಏನೈತಿ? ಒಬ್ಬರು ದೇವತಾ, ಇನ್ನೊಬ್ಬರು ಪರಮಾತ್ಮ. ಅಂತರ ಬಾಳಿದೆ ಅಂತ ಹೇಳ್ತಾರೆ ಬಾಬಾ. ಪತ್ಥರ್ ಬುದ್ಧಿ ಥೇ, ಅಬ್ ಮೊದಲು ಬಾಬನ ಹತ್ರ ಬಂದಾಗ ಏನಿದ್ವಿ ರೀ? ಕಲ್ಲು ಬುದ್ಧಿ. ಈಗ ಪಾರಸ್ ಬುದ್ಧಿ ಆಗಿರಿ. ಪುರ ಆಗಿರಿ. ಪಾರಸ್ ಬುದ್ಧಿ ಬನ್ ರಹೇ ಹೇ. ದಿನಕ್ಕೆ ದಿನಕ್ಕೆ ಜ್ಞಾನದಿಂದ ಏನಾಗಿರ್ತದ್ರಿ? ಮೇನ್ ಜ್ಞಾನ. ಅದಕ್ಕೆ ಮೊದಲನೇ ಸಬ್ಜೆಕ್ಟ್ ಏನೈತ್ರಿ? ಜ್ಞಾನ ಐತಿ. ಜ್ಞಾನ ಇದ್ದರೆ ಯೋಗ ಐತಿ. ಜ್ಞಾನ ಯೋಗ ಇತ್ತಂದರೆ ಗುಣಗಳ ಧಾರಣೆ ಆಗ್ತೈತಿ. ಜ್ಞಾನ ಮೇನ್ ಐತಿ. ಜ್ಞಾನ ಇಲ್ಲ ಅಂದರೆ ನಾ 24 ತಾಸು ಕೂತು ಯೋಗ ಮಾಡ್ತೀನಿ ಅಂದರೆ ಅದು ಖಾಲಿ ಮೋಡಗಳು ಅಂತ ಹೇಳಿದ್ರು ಬಾಬಾ ಮೊನ್ನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜ್ಞಾನ ಮತ್ತು ಯೋಗ ಇವೆರಡಿದ್ದಾಗ ಗುಣಗಳ ಧಾರಣೆ. ಯಾವಾಗ ಗುಣಗಳ ಧಾರಣೆ ಆಗ್ತೈತಿ ಆಗ ಸೇವಾದ ಭಾಗ್ಯದ ಮಹತ್ವ ಗೊತ್ತಾಗ್ತೈತಿ. ಸೇವಾ ಯಾರದು, ಯಜ್ಞ ಯಾರದು ಅನ್ನೋದು ಗೊತ್ತಾಗ್ತೈತಿ. ಇವೆರಡೂ ಇರಲಿಲ್ಲ ಅಂದರೆ ಸೇವಾ ಮಹತ್ವ ಏನೂ ಗೊತ್ತೇ ಆಗೋದಿಲ್ಲ. ಸೇವಾ ಅದು ಸುಮ್ಮನೆ ಅನ್ನಂಗೆ ಅನ್ನಿಸ್ಬಿಡ್ತೈತೆ. ಬಟ್ 4 ಸಬ್ಜೆಕ್ಟ್ಗಳು ಬ್ರಾಹ್ಮಣ ಜೀವನದಲ್ಲಿ ಅವಶ್ಯಕ ಬೇಕೇ ಬೇಕು. ಬ್ರಹ್ಮ ಬಾಬಾ ಯಾಕದ್ವತ್ತು ಸಂಪೂರ್ಣ ವಯಸ್ಸಾದರೂ ತನ್ನನ್ನು ಕರ್ಮಣ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ. ಮೊಯ್ನಿ ಬೆಂಜಿ ಹೇಳ್ತಿದ್ರು, ಬ್ರಹ್ಮ ಬಾಬಾ ಆಗಲಿ ದಾದಿಗಳಾಗಲಿ ಇವತ್ತೇನೂ ಕೆಲಸ ಇಲ್ಲ ಅಂದರೆ ಬಾಬಾ ಸ್ವತಃ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡ್ತಿದ್ರು. ಹೋಗಿ ಕಿಚನ್ ಕ್ಲೀನ್ ಮಾಡ್ತಿದ್ರು. ಎಲ್ಲಿ ಕ್ಲೀನಿಂಗ್ ಅವಶ್ಯಕತೆ ಇರ್ತಿದ್ಲ ಅಲ್ಲಿ ದಾದಿಗಳು ಕಿಚನ್ದಲ್ಲಿ ಹೋಗಿ ಕಿಚನ್ ಸ್ವಚ್ಛ ಮಾಡ್ತಿದ್ರು. ಯಾಕೆ? ಕರ್ಮಣ ಸೇವಾನೂ ಅಷ್ಟೇ ಇಂಪಾರ್ಟೆಂಟ್ ಇದೆ. ಇಲ್ಲ ಅಂದರೆ ಮಾರ್ಕ್ಸ್ ಜಮಾ ಎಲ್ಲಿಂದ ಬರಬೇಕು? ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ಮೊದಲು ಬ್ರಾಹ್ಮಣ ಜೀವನದ ಸ್ಮೃತಿಯಲ್ಲಿ ನಮಗೆ ಬೇಕು. ಅಂದಾಗೆ ನಾವು ದೇವತಾ ಪದವಿಯ ನಶಾ ನಮಗೆ ಬರುತ್ತೆ. ಹಾಗಾಗಿ ಬಾಬಾ ಮಕ್ಕಳಿಗೆ ಸ್ಮೃತಿ ಕೊಡಿಸ್ತಾರೆ, ಈಗ ನೀವು ಪಾರಸ್ ಬುದ್ಧಿ ಆಗ್ತಾ ಇದ್ದೀರಿ ಅಂತ ಹೇಳಿ. अब देवताओं को तो पत्थर बुद्धि नहीं कहेंगे. फिर ड्रामा प्लान अनुसार रावण राज्य होने से उन्हों को भी सीढ़ी उतरनी ही है.
ದೇವಾತ್ಮಗಳು ವಿಕಾರದಲ್ಲಿ ಬಂದಾಗ, ರಾವಣನ ರಾಜ್ಯದಲ್ಲಿ ಬಂದಾಗ ಅವರು ಮ್ಯಾಗಿನಿಂದ ಏನಾಗಬೇಕು, ಕೆಳಗಿಳಿಲೇಬೇಕು. ಪಾರಸ್ ಬುದ್ಧಿ ಹೋಗಿ ಅವರು ಏನಾಗ್ತಾರೆ, ಕಲ್ಲು ಬುದ್ಧಿ ಆಗ್ತಾರೆ. ಹಾಗಾಗಿ ಬಾಬಾ ಹೇಳ್ತಾರೆ, ಎಲ್ಲರನ್ನ ಬುದ್ಧಿವಾನರನ್ನಾಗಿ ಮಾಡೋರು ಯಾರು? ಕೇವಲ ಬಾಬಾ ಒಬ್ಬರೇ. ಈಗ ಜಗತ್ತಿನಲ್ಲಿ ನಾವು ಭಾಳ ಬುದ್ಧಿವಾನ, ನಾವು ಭಾಳ ಪಂಡಿತ ವಿದ್ವಾಂಸ ಅನ್ಬೋದು. ಅವರನ್ನು ಹುಟ್ಟಿಸಿದ್ದು, ತಯಾರು ಮಾಡಿದ್ದು ಯಾರು? ಬುದ್ಧಿವಾನರಿಗೂ ಬುದ್ಧಿವಾನ ಪರಮಾತ್ಮ ಇದ್ದಾರೆ. ಬಾಕಿ ಬಾಬಾ ಗ್ಯಾರಂಟಿ ಕೊಡ್ತಾರೆ, ಯಾವಾಗ ನೀವು ನನ್ನ ಎದುರುಗಡೆ ಬಂದು ಕೂಡ್ತೀರಿ ಆಗ ನಿಮ್ಮನ್ನು ಪಾರಸ್ ಬುದ್ಧಿಯನ್ನಾಗಿ ಮಾಡ್ತೀನಿ. ತುಮ್ ಯಹಾ ಆತೆ ಹೋ ಪಾರಸ್ ಬುದ್ಧಿ ಬನ್ನೆ. ಎದಕ್ಕೆ ಬಂದಿರಿಲ್ಲ? ವ್ಯರ್ಥದ ಕಿಚಡಪಟ್ಟಿ ಎಲ್ಲ ಒಳಗೆ ಹಾಕ್ಕೊಂಡು ಡಸ್ಟ್ಬಿನ್ ಆಗಕ್ಕೆ ಬಂದಿಲ್ಲ ನೀವು. ಬಾಕಿ ಅದಕ್ಕೆ ಬಾಬಾ ಈ ಕಂಟಿನ್ಯೂ ಮುರಳಿಯಲ್ಲಿ ಏನು ಕೇಳಾಕತ್ತಾರೆ? ಗಿಫ್ಟ್ ರೂಪದಲ್ಲಿ ವ್ಯರ್ಥದ ಲೀಕೇಜ್. ಯಾಕೆ ಮುರಳಿ ನೆನಪಿರಂಗಿಲ್ಲ? ಯಾಕೆ ಯೋಗ ಕೂತ್ರೆ ನಮ್ಮ ಮನಸ್ಸು ಕಾನ್ಸಂಟ್ರೇಟ್ ಆಗಲ್ಲ, ಯೋಗದ ಅನುಭವ ಆಗಲ್ಲ? ಪರಿಷ್ಠ ಅಂತ ಬಾಯ್ಪಟ್ಟು ಮಾಡ್ತಿರ್ತೀನಿ, ಆದರೆ ಪರಿಷ್ಠನೇ ಆಗಿರೋದಿಲ್ಲ. ಕೂತ್ಕೊಂಡು ಅಶರೀರಿ ಅಂತೀನಿ, ಅಶರೀರಿ ಆಗೋಕ್ಕಾಗೋದೇ ಇಲ್ಲ. ಯಾಕೆ? ಡಸ್ಟ್ಬಿನ್ ತುಂಬಿಟ್ಟೈತಿ ವ್ಯರ್ಥತೆಯಿಂದ. ಬಾಬನ ಜೊತೆ ಅನುಭವನೇ ಆಗಂಗಿಲ್ಲ. ಸುಮ್ಮನೆ ಯಾರ್ದಾರ ಅನುಭವ ಕೇಳೋದು, ಹಂಗೆ ಅನುಭವ ಮಾಡ್ಕೊಂಡು ಹೋಗೋದು. ಬಟ್ ನನಗೆ ನನ್ನದೇ ಆದಂಥ ಅನುಭವ ಯಾಕಾಗಲ್ಲ ಅಂದರೆ, ವ್ಯರ್ಥದ ಕಿಚಡ ಒಳಗೆ ತುಂಬೈತಿ. ಮತ್ತು ಹೆಂಗೆ ಹಾರಬೇಕ್ರಿ ಮೇಲ್ ವಿಮಾನ? ಪಾರಸ್ ಬುದ್ಧಿ ಆಗಬೇಕು ಅಂತಂದರೆ ಇದೆಲ್ಲ ಡಸ್ಟ್ಬಿನ್ ಏನಾಗಬೇಕು? ಕ್ಲೀನ್ ಆಗಬೇಕು. ಡಿಲೀಟ್ ಅಂದಾಗನೇ ಒಳಗೆ ಮೆಸೇಜ್ ಹೋಗಲಿಕ್ಕೆ ಸಾಧ್ಯ ಐತಿ. ಹಾಗಾಗಿ ಬಾಬಾ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದಿದ್ದು ನೀವು ಎದಕ್ಕೆ? ಅದು ಲಕ್ಷ್ಯ ನಿಮ್ಗೆ ನೆನಪಿರ್ಬೇಕ್ರಿ. ಯಾಕೆ ನಾನು ಇಲ್ಲಿ ಈ ಮಾರ್ಗವನ್ನು ಆರಿಸ್ಕೊಂಡು ಇಲ್ಲಿ ಬಂದು ಕುಂತೀನಿ? ಯಾವಾಗೂ ನಿಮಗೆ ನೀವು ನೆನಪು ಮಾಡ್ಕೋಬೇಕು, ನಾ ಇಲ್ಲಿ ಯಾಕೆ ಬಂದೀನಿ? ಯಾರು ನಿಮಗೆ ಫೋರ್ಸ್ ಮಾಡಿಲ್ಲ, ಯಾರು ಕೈ ಹಿಡಿದು ಜಗ್ಗಿಲ್ಲ. ಯಾಕೆ ಬಂದೀನಿ ಅನ್ನುವಂಥದ್ದು ಲಕ್ಷ್ಯ ಏನಿರಬೇಕು, ಅವಾಗವಾಗ ನೆನಪು ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ, ಇವತ್ತು ನೀವು ಪಾರಸ್ ಬುದ್ಧಿ ಆಗಕ್ಕೆ ಬಂದಿರಿ. ಅದಕ್ಕೆ ಪಾರಸ್ನಾಥನ ಮಂದಿರಿದೆ, ಆ ಮಂದಿರದಲ್ಲಿ ಮೇಳನೂ ನಡೆಯುತ್ತೆ. ಆದರೆ ಅಲ್ಲಿ ಮಾಡೋರಿಗೆ ಗೊತ್ತಿಲ್ಲ ಯಾರಿದ್ದಾರೆ ನಮ್ಮನ್ನು ಪಾರಸ್ ಬುದ್ಧಿ ಮಾಡೋರು. ಬುದ್ಧಿವಾನರಿಗೂ ಬುದ್ಧಿವಾನ ಯಾರದಾರ ಅನ್ನೋದು ಗೊತ್ತೇ ಇಲ್ಲ. ಇದು ನೀವು ಮಕ್ಕಳಿಗೆ ಮಾತ್ರ ಗೊತ್ತಿದೆ ಅಂತ ಹೇಳ್ತಾರೆ ಬಾಬಾ. ಬುದ್ಧಿಗೆ ಒಂದು ಔಷಧಿ ಬಾಬಾ ಕೊಡ್ತಾ ಇದ್ದಾರೆ. ಬುದ್ಧಿ ಕಿತ್ನಾ ಪಲಟ್ತಿ ಹೈ ಜೈಸೆ ಗಾಯಾ ಜಾತಾ ಹೈ ಕಿ ಸೀನೋ ಇವಿಲ್. ಬಾಬಾ ಮಕ್ಕಳು ಹೇಳ್ತಾರೆ, 3 ಕೋತಿಗಳ ಚಿತ್ರದ ಗಾಯನ ಐತಲ್ರಿ, ಏನೈತ್ರಿ? ಅದು ಕೋತಿಗಳಿಗೆ ಐತೇನೆ, ಯಾರಿಗೆ ಐತ್ರಿ? ಕೋತಿಗಳಿಗೇನು ಅವಶ್ಯಕತೆ ಐತ್ರಿ? ನೋಡಬೇಕಾದದ್ದು ಏನು ನೋಡಬೇಕು, ಏನು ನೋಡಬಾರ್ದು, ಅದು ಮನುಷ್ಯರಿಗೆ ಬೇಕಾಗೈತಿ. ಅದಕ್ಕೆ ಬಾಬಾ ಹೇಳ್ತಾರೆ, अब बंदरों की तो बात नहीं है. ಮಂಗ್ಯಾಗ ಕಣ್ಣು ಮುಚ್ಚಿ ಕೂಡ ಅಂದ್ರೆ ಅದೇನು ಕೊಡ್ತು? ಮಂಗ್ಯಾಗ ಬಾಯಿ ಬಂದ್ ಮಾಡಂದ್ರೆ ಅದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮಂಗನ ಮಾತಲ್ಲ ಇದು. ಯಾರಿಗೆ ಬೇಕಾಗೈತಿ? ಮನುಷ್ಯ ಹಿ ಜೈಸೆ ಬಂದರ್ ಮಿಸಲ್ ಬನ್ ಜಾತಿ ಹೈ. ಇವಾಗಿನ ಮನುಷ್ಯ ಕೋತಿಗಳ ಥರ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. वानप्रस्थ की मनुष्यों से भेंट वानर मनुष्य की भेंट की जाती है ना, तो इसको कहा ही जाता है कांटों का जंगल. ಈಗ ಮಂಗನಿಂದ ಮಾನವ ಅನ್ನುವಂಥದ್ದು ಇತ್ತಲ್ರಿ, ಮನುಷ್ಯ ಹೆಂಗಾದ ಅನ್ನಕ್ಕೆ ಏನು ಮಾಡಿದ್ರು? ಅವಾಗ ಹೇಳಿದ್ರು ಮಂಗನಿಂದ ಮಾನವ. ಆದರೆ ಅದು ಆಮೇಲೆ ಸಿದ್ಧಾಂತ ಅದು ಅಲ್ಲ ಅಂತ ಗೊತ್ತಾಯ್ತು. ಮನುಷ್ಯನೇ ಅದಾನ ಹೊರತು ಮಂಗ ಅಲ್ಲೇ ಅಲ್ಲ. ಯಾರು ಏನಿದ್ದಾರೆ ಅವ್ರು ಅದೇ ಯೋನಿಯಲ್ಲೇ ಹೋಗೋರು. ಬಾಕಿ ಈಗ ನಿಮಗೆ ಗೊತ್ತಾಗಿದೆ, ಮನುಷ್ಯ ಒಬ್ರಿಗೊಬ್ಬರಿಗೆ ದುಃಖ ಕೊಡುವಂಥವರೇ ಆಗಿಬಿಟ್ಟಿದ್ದಾರೆ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಕೋ ಖುರಾಕ್ ಮಿಲ್ ರಹಿ ಹೈ. ಈಗ ನೀವು ಮಕ್ಕಳ ಬುದ್ಧಿಗೆ ಔಷಧಿ ಸಿಗ್ತಾ ಇದೆ. ಈಗೇನು ಸಿಗಾಗ್ತದ್ರೆ? ಮುರಳಿ ಅಂದರೆ ಏನು? ಮುರಳಿ ಅರ್ಥಾರ್ಥ ಟಾನಿಕ್ ಇದೆ, ಮುರಳಿ ಅರ್ಥಾರ್ಥ ಶೃಂಗಾರ ಇದೆ, ಮುರಳಿ ಅರ್ಥಾರ್ಥ ಬ್ರಾಹ್ಮಣರ ಶ್ವಾಸ ಇದೆ, ಮುರಳಿ ಅರ್ಥಾರ್ಥ ನಮ್ಮ ಊಟ ಆಗಿದೆ, ಮುರಳಿ ಅರ್ಥಾರ್ಥ ಬ್ರಾಹ್ಮಣರ ದಿನಚರ್ಯದ ಮೊದಲನೇ ಆದಿ ದಿನಚರ್ಯ ಇದೆ. ಮುರಳಿ ಪರಮಾತ್ಮನ ಮಹಾವಾಕ್ಯ ಇದೆ. ಇದು ನಿಮಗೆ ಔಷಧಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೋಡಿ, ಬೆಳಗ್ಗೆ ಬಾಬರವರು ಮುರಳಿ ಒಳಗೆ ಹೋಯ್ತಂದರೆ ಇಡೀ ದಿನದ ಯಾವ ವ್ಯರ್ಥ ನೆಗೆಟಿವ್ ಅಲ್ಲಿ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸಮರ್ಥ ಇದೆ ಅಲ್ಲಿ ವ್ಯರ್ಥ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಬಾಬಾ ಮುಂಜಾನೆ ಮುರಳಿ ಕೇಳೋದಕ್ಕೆ ಮಾಡಿದ್ದಾರೆ? ಏಕೆಂದರೆ ದಿನದ ಆದಿಯಲ್ಲಿನೇ ಸಮರ್ಥ ವಿಚಾರಗಳು ಸಿಕ್ಕಾಗ ಇಡೀ ದಿನದಲ್ಲಿ ಯಾವುದು ವ್ಯರ್ಥ ಅಥವಾ ಕರ್ಮದ ಅಟೆನ್ಷನ್ ನಿಮಗಿರುತ್ತೆ.
ಯಾಕೆಂದರೆ ಇಡೀ ದಿನ ನಾವು ಕರ್ಮಕ್ಷೇತ್ರದಲ್ಲಿ ಹೋಗ್ತೀವಿ. ಆ ಕರ್ಮದಲ್ಲಿ ಅಟೆನ್ಷನ್ ಬರಬೇಕಂದ್ರೆ ಇಡೀ ದಿನಕ್ಕೆ ಆಧಾರ ಮುರಳಿ. ಮೇನ್ ಏನಿದೆ ಮುರಳಿ ಕೇಳಿದ ಮೇಲೆ ಏನಿದೆ ಅವಸ್ಥಾನಂದು ಮುರಳಿ ಕೇಳಿದ್ರು, ಅಮೃತ ವೇಳೆ ಯೋಗ ಮಾಡಿದ್ರು ನನ್ನ ಸ್ಥಿತಿ ಡಗಮಗ ಆಗ್ತಾ ಇದೆ, ನನಗೆ ಆ ಖುಷಿ ಅನುಭವ ಆಗ್ತಾ ಇಲ್ಲ ಅಂದರೆ ಎಲ್ಲೋ ಮಿಸ್ಟೇಕ್ ಆಗ್ತಾ ಇದೆ. ಅರ್ಥಾತ್ ನಾ ಮುರಳಿ ಸರಿಯಾಗಿ ಕೇಳಾಕತ್ತೀನ, ನಾ ಮುರಳಿ ಸರಿಯಾಗಿ ಕೂತ್ಕೊಂಡು ಕೇಳಾಕತ್ತೀನೋ ಏನಿಲ್ಲೋ, ಮುರಳಿಯಲ್ಲಿ ಕೇಳಿರುವಂತಹ ಪಾಯಿಂಟ್ಸ್ಗಳ ಸ್ಮೃತಿ ನನಗಿದೇನೋ ಅಥವಾ ವಿಸ್ಮೃತ ಆಗೈತೋ, ನನ್ನ ಅವಸ್ಥೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣ ಏನಂದರೆ ಮೇನು ಮುರಳಿಯ ಆನಂದ. ಅದು ನನಗೆ ಆಗಕತ್ತೈತೋ ಅಥವಾ ಇಲ್ಲೋ, ಸುಮ್ಮನೆ ನಿಯಮಕ್ಕೆ ಹೋಗಿ ನಾ ಕೂಡ್ತಾ ಇದ್ದೀನೇನು, ನಿಶ್ಚಯದಿಂದ ಕೇಳ್ತಾ ಇದ್ದೀನೇನು, ಅದು ಮುಖ್ಯ ಇದೆ. ಯಾಕೆಂದರೆ ಮುರಳಿ ಇಲ್ಲ, ನಾ ಮುರಳಿನೇ ಸರಿಯಾಗಿ ಕೇಳಲಿಲ್ಲ ಅಂದರೆ ಇನ್ನು ಯೋಗನ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಕೆಲವರು ಅನುಭವದಲ್ಲಿ ಹೇಳ್ತಾರೆ ನಾ ಭಾರಿ ಯೋಗ ಮಾಡೀನ್ರಿ, ನಮ್ಗೆ ಭಾಳ ಚಂದ ಯೋಗ. ಆದರೆ ಬಾಬಾ ಹೇಳಿದ್ರು ಮೊನ್ನೆ ಕೆಲವು ಮೋಡಗಳು ಸುರಿಯೋದೇ ಇಲ್ಲ, ಮೋಡಗಳೇ ಅದಾವೆ. ಯೋಗ ಇಲ್ಲ, ಪ್ರೀತಿ ಇಲ್ಲ ಅಂತಂದರೆ ಅಲ್ಲಿ ಖಾಲಿ ಮೋಡಗಳು ಅಂತ ಹೇಳ್ತಾರೆ ಬಾಬಾ. ಈಗ ನಿಮಗೆ ಬೇಹದ್ದಿನ ಔಷಧಿ ಸ್ವಯಂ ಬಾಬಾನೇ ಕೊಡ್ತಾ ಇದ್ದಾರೆ. तो ये पढ़ाई है, इसको ज्ञान अमृत भी कहते हैं. ಈಗ ನಿಮ್ಮ ವಿದ್ಯಾರ್ಥಿಗಳು, ನಿಮಗೆ ವಿದ್ಯಾಭ್ಯಾಸ ನಡೀತಾ ಇದೆ. ಮುರಳಿ ಅರ್ಥಾರ್ಥ ಬಾಬಾ ಏನು ಹೇಳ್ತಾ ಇದ್ದಾರೆ, ಜ್ಞಾನ ಅಮೃತ ಇದೆ ನೋಡ್ರಿ. ಯಾರು ಅಮೃತ ಕುಡಿತಾರೆ ಅವ್ರ ಜೀವನ ಹೆಂಗಿರ್ಬೇಕು ಹೇಳ್ರಿ. ಹಾಂ, ಎಲ್ಲಿ ಅಮೃತ ಇರ್ತೈತೆ ಅಲ್ಲಿ ವಿಷ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೀವೆಂಥ ಭಾಗ್ಯಶಾಲಿಗಳ್ರಿ, ಸಾಕ್ಷಾತ್ ಪರಮಾತ್ಮ ತಂದೆನೇ ಬಂದು ನಿಮಗೆ ಡೈಲಿ ಅಮೃತ ಕುಡಿಸ್ತಾ ಇದ್ದಾರೆ ಅಂದರೆ ನೀವೆಂಥ ಭಾಗ್ಯಶಾಲಿಗಳು. ಯಾವಾಗರೇ ಕುಡಿಯೋರಲ್ರಿ ನೀವು, ವಾರದಾಗ ಒಂದ್ಸಲ ಅಲ್ಲ, ಏನದಿರಿ ಡೈಲಿ ಅಮೃತ ಕುಡಿತಾ ಇದ್ದೀರಿ. ಕೊಯ್ ಜಲ್ ಆದಿ ನಹೀ ಹೈ. ಅಮೃತ ಅಂದರೆ ಬಾಬಾ ಏನು ಗ್ಲಾಸ್ನಾಗ ನೀರು ಹಾಕ್ಕೊಂಡು ಬಂದಿರ್ತಾರೆ ಇಲ್ಲ. ಇವತ್ತು ಬಾಬಾ ಹೇಳ್ತಾರೆ ಎಲ್ಲ ವಸ್ತುವಿಗೂ ಅಮೃತ ಅನ್ನೋದ್ರಿ. ಕುಡಿಯೋರು ತಮ್ಮ ಚರಾಬಕ್ಕೆ ಏನಂತ ಅಮೃತ ಕುಡಿದು ಬಂದೀವ್ರಿ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲದಕ್ಕೂ ಸುಮ್ಮನೆ ಅಮೃತ ಅಮೃತ ಅಂತ ಹೇಳ್ತಾರೆ. अब गंगा जल को भी अमृत कहते हैं, देवताओं के पैर धोकर पीते हैं उसको भी अमृत कहते हैं. ಗಂಗಾ ಜಲಕ್ಕೂ ಅಮೃತ ಅಂದರು. ದೇವತೆಗಳ ಪೂಜೆ ಮಾಡಿ ಬರುವಂತಹ ನೀರಿಗೂ ಜಲಕ್ಕೂ ಕೂಡ ಅಮೃತ ಅಂತ ಹೇಳಿದ್ರು. ಅದನ್ನು ಇಡ್ತಾರೆ, ತೀರ್ಥದ ರೂಪದಲ್ಲಿ ಕೊಡ್ತಾರೆ. उनको भी अमृत की अंचली समझते हैं. अब अंचली जो लेते हैं उसको ऐसे नहीं कहेंगे ये तो पतितों को पावन बनाने वाला है. अब गंगा जल के लिए कहते हैं पतित पावनी, कहते भी है मनुष्य मरे तो गंगा जल मुख में हो. गंगा जल अंद्रे पतित पावನಿ. ಹೋಗಿ ಗಂಗಾ ಜಲದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಸಾಯುವಾಗ ಏನು ಮಾಡ್ತಾರೆ, ಬಾಯಿಯಲ್ಲಿ ಗಂಗಾ ಜಲ್ ಹಾಕ್ತಾರೆ. ಅಂದರೆ ಏನು, ಗಂಗಾ ಜಲ ಬಾಯಿಯೊಳಗಿರಬೇಕು, ಪರಮಾತ್ಮನ ನೆನಪಿರಬೇಕು, ಆಗ ಶರೀರದಿಂದ ಆತ್ಮ ಹೋಗಬೇಕು ಅನ್ನುವಂಥದ್ದು. ಅಂದರೆ ಈ ಜಲ್ ಒಳಗೆ ಹೋಯ್ತಂದರೆ ಅವನು ಮಾಡಿರೋ ಎಲ್ಲ ಪಾಪಗಳು ಹೋಗ್ಬಿಡ್ತು ಅಂತ ಹಾಗೆ ಬಾಯಿಯಲ್ಲಿ ಹಾಕ್ತಾರೆ. अब दिखाते हैं अर्जुन ने बाण मारा फिर अमृत जल पिलाया, तुम बच्चों ने कोई बाण आदि नहीं चलाए. ತೋರಿಸ್ತಾರಲ್ರಿ ಭೀಷ್ಮನಿಗೆ ನೀರು ಕುಡಿಸ್ಬೇಕಂದ್ರೆ ಅರ್ಜುನ ಏನು ಮಾಡ್ತಾನೆ, ಬಾಣ ಹೊಡಿತಾನೆ, ಅದೇ ಅಮೃತ ಅಂತ ಹೇಳಿ ಕುಡಿಸ್ತಾನೆ. ಬಾಕಿ ಬಾಬಾ ಹೇಳ್ತಾರೆ ನೀವೇನು ಬಾಣ ಹೊಡೆದು ನೀರು ತರುವಂಥ ಮಾತು ಇಲ್ಲ ಅಂತ ಹೇಳ್ತಾರೆ ಬಾಬಾ. एक गांव है जहाँ बाणों से लड़ाई करते हैं, वहाँ के राजा को ईश्वर का अवतार कहते हैं. ಬಾಬಾ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಒಂದು ಹಳ್ಳಿಯಲ್ಲಿ, ಅಲ್ಲಿ ಇನ್ನೂವರೆಗೂ ಕೂಡ ಯುದ್ಧ ಬಾಣಗಳಿಂದ ನಡೆಯುತ್ತೆ. ಅಲ್ಲಿ ಹಳ್ಳಿಯಲ್ಲಿ ಮುಖ್ಯ ಯಾರಿದ್ದಾರೆ ಅವನು ಆ ಹಳ್ಳಿಗೆ ರಾಜ ಅಂತ ಅನ್ನಿಸ್ಕೊಳ್ತಾನೆ. ರಾಜ ಈಶ್ವರನ ಅವತಾರ. ಅವರಿಗೆ ಅಂದರೆ ಪರಮಾತ್ಮ ಅಂದರೆ ಅಲ್ಲಿರೋ ಹಳ್ಳಿಯವರಿಗೆ ಯಾರು ಪರಮಾತ್ಮ ಅಂದರೆ ಆ ಊರಿನ ರಾಜ ಅವರಿಗೆ ಪರಮಾತ್ಮ ಆಗಿರ್ತಾನೆ. ಬಾಬಾ कहते हैं ये सब भक्ति मार्ग के गुरु है. ನಿಜವಾದ ಸದ್ಗುರು ಯಾರು, ನಿರಾಕಾರ ಪರಮಾತ್ಮ. ಬಾಕಿ ಬಹಳಷ್ಟು ಗುರುಗಳು ಭಕ್ತಿ ಮಾರ್ಗದಲ್ಲಿ ಇದ್ದೇ ಇದ್ದಾರೆ. ಸದ್ಗುರು, ಸದ್ಗತಿ ದಾತ, ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗೋರು ಯಾರದ,
ಕೇವಲ ಶಿವ ಬಾಬಾ ಒಬ್ಬರೇ ಇದ್ದಾರೆ, ಬಾಕಿ ಬಾಬಾ ಗ್ಯಾರಂಟಿ ಕೊಡ್ತಾರೆ, ನನ್ನ ಬಿಟ್ಟರೆ ನಿಮ್ಮನ್ನು ಯಾರು ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. अब ब्रह्म में लीन हो जाने की भी बात नहीं, ये नाटक बना हुआ है. ಕೆಲವ್ರು ಹೇಳ್ತಾರೆ ಹೋಗಿ ಬ್ರಹ್ಮದಲ್ಲಿ ಲೀನ್ ಆಗಿಬಿಡ್ತೀವಿ, ಮತ್ತು ವಾಪಸ್ ನಾಟಕ ಆಡೋಕ್ಕೆ ಬರೋದೇ ಇಲ್ಲ. ಯಾರಿಗೆ ಬೇಕು ಈ ಸುಖ ದುಃಖದ ನಾಟಕ ಬೇಡ, ನಾವು ಅಲ್ಲೇ ಲೀನ್ ಆಗಿಬಿಡ್ತೀವಿ. ಬಾಬಾ ಹೇಳ್ತಾರೆ ಹಂಗೆ ನಡೆಯಂಗಿಲ್ಲ. ನಾಟಕದ ಚಕ್ರದ ಬಗ್ಗೆ ನಿಮಗೆ ಗೊತ್ತೈತಿ, ಅದು ಹೆಂಗೆ ತಿರುಗಬೇಕು, ಮತ್ತು ಕಲ್ಪ ಅನುಸಾರ ಟೈಮ್ ಅನುಸಾರ ಹಂಗೆ ತಿರುಗಬೇಕು, ಹಾಗೆ ತಿರುಗುತ್ತೆ. ಯಾರ ಪಾತ್ರ ಯಾವಾಗಿದೆ ಅವ್ರು ಮಾಡ್ಲಿಕ್ಕೆ ಕೆಳಗಡೆ ಬರಲೇಬೇಕು. ಯಾಕೆ ಇತಿಹಾಸ ಭೂಗೋಳದ ಚಕ್ರ ರಿಪೀಟ್ ಆಗ್ತಾ ಇದೆ, ಇದು ನಿಮಗೆ ಗೊತ್ತಿದೆ. मनुष्य अर्थात आत्माएं अपने बाप रचता को भी नहीं जानते हैं. ಬಾಬಾ ಹೇಳ್ತಾರೆ ಇಲ್ಲಿ ಇರುವಂಥ ಮನುಷ್ಯರು ತನ್ನ ರಚಯಿತ ಪರಮಾತ್ಮ ತಂದೆ ಯಾರು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಮತ್ತು ಮೇಲ್ಮುಖ ಮಾಡ್ಕೊಂಡು ಗಾಡ್ ಫಾದರ್ ಅಂತ ಕರೀತಾ ಇದ್ದಾರೆ. ಆ ಫಾದರ್ ಹೆಂಗಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ. ಬಾಬಾ ನೀನು ಹೇಳಿದ್ರಲ್ರಿ ನಿಮಗೆ ಮೂರು ತಂದೆಯರದಾರ, ಅದಕ್ಕೆ ಎಲ್ಲರಿಗೂ ಹೇಳ್ರಿ ಇಬ್ಬರ ತಂದೆಯರ रहस्य ಅಂತ ಹೇಳ್ತಾರೆ ಬಾಬಾ. गॉड फादर अक्षर बहुत इज्जत से कहते हैं. अब उनके लिए कहते हैं पतित पावन दुख हरता सुख करता है. ಹಾಂ, ಒಂದು ಕಡೆ ಬಾಬಾ ಹೇಳ್ತಾರೆ ಭಕ್ತರು ಇವಾಗ ಗಾಡ್ ಫಾದರ್ ಅಂತ ಹೇಳ್ತಾರೆ, ಭಾಳ ಮರ್ಯಾದಾಪೂರ್ವಕ ಗೌರವದಿಂದ ಕರೀತಾರೆ. ಯಾಕೆ ಅವರೇ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಒಂದು ಕಡೆ ದುಃಖಹರ್ತ ಸುಖಕರ್ತ ಅನ್ನೋದು, ಇನ್ನೊಂದು ಕಡೆ ದುಃಖ ಏನಾದರೂ ಆದರೆ ಅವಾಗ ಏನಾದರೂ ದುಃಖದ ಸನ್ನಿವೇಶಗಳು ಬಂದರೆ ಅವಾಗ ಯಾರ ಮೇಲೆ ಹಾಕೋದು? ಅವರೇ ಹಾಡ್ತಾರೆ ದುಃಖಹರ್ತ ಸುಖಕರ್ತ ಅಂತ ಹೇಳಿ ಹರ್ ಹರ್ ಅಂತ ಹೇಳ್ತಾರೆ. ಆಮೇಲೆ ಏನಾರೇ ಆದರೆ ಮತ್ತದು ಯಾರ ಮೇಲೆ ಹಾಕಿದ್ರಿ? ಪರಮಾತ್ಮ. ಈಗ ಮಗು ಹುಡ್ತು ಅಂದರೆ ಗುರುವಿನ ಕೃಪಾ, ಮಗು ಶರೀರ ಬಿಡ್ತಂದರೆ ಅದು ಪರಮಾತ್ಮನ ಮೇಲೆ ಹಾಕಿಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ನಾನು ಯಾರಿಗೂ ದುಃಖ ಅಂತೂ ಕೊಡೋದೇ ಇಲ್ಲ. ಸುಖ ದುಃಖ ಇದು ನಿಮ್ಮ ಕರ್ಮದ ಪೆನ್ ಐತಿ, ನಿಮ್ಮ ಕರ್ಮದ ಲೇಖನಿ ಐತಿ. ನೀವೇನು ಕರ್ಮ ಮಾಡ್ತೀರಿ, ತಿಳಿದೋ ತಿಳಿಲಾರ್ದೋ ಮಾಡಿರೋ ಕರ್ಮದ ಪ್ರತಿಫಲ ಪ್ರತಿ ಮನುಷ್ಯ ಅನುಭವಿಸ್ಲೇಬೇಕಾಗ್ತೈತೆ. ಅದು ಒಂದೇ ರೀತಿ ಅಲ್ರಿ. ಬಾಬಾ ಹೇಳಿದ್ದಾರೆ ಯಾವ ಪ್ರಕಾರದ ಎಷ್ಟು ಪ್ರಕಾರದ ಹಿಸಾಬ್ ಕಿತಾಬ್ ಐತೆ. ಬರೀ ಶರೀರದ ಕಾಯಿಲೆಗಳ ರೋಗ ಬಂದರೆ ನಿನ್ನ ಕರ್ಮ ಭೋಗ ಅನ್ನೋದಲ್ಲ, ಮಾನಸಿಕವಾಗಿ ಆರ್ಥಿಕವಾಗಿ ಸಂಬಂಧಿಗಳ ಮೂಲಕ ಇವೆಲ್ಲ ಏನದಾವ್ರಿ ಹಿಸಾಬ್ ಕಿತಾಬ್ ಅದಾವು. ಇದಕ್ಕೆ ಬಾಬಾ ಹೇಳ್ತಾರೆ ಸುಖ ದುಃಖ ಅನ್ನೋದು ನೀನು ಮಾಡಿರೋ ಕರ್ಮದ ಪ್ರತಿಫಲ ಇದೆ. ಬಾಕಿ ಬಾಬಾ ಯಾರಿಗೂ ದುಃಖ ಅಂತೂ ಕೊಡೋದೇ ಇಲ್ಲ. ಈಗ ಬಂದಿರೋದೇ ಎದಕ್ರಿ? ಬಾಬಾ ದುಃಖವನ್ನು ಹರಣೆ ಮಾಡೋಕ್ಕೆ ಬಂದಿದ್ದಾರೆ, ಸುಖ ಕೊಡೋದಕ್ಕೆ ಬಂದಿದ್ದಾರೆ. ಅದಕ್ಕೆ ಬಾಬಾ ಮಕ್ಕಳಿಗೆ ಏನು ಹೇಳ್ತಾರೆ? ನಾನು ದುಃಖಹರ್ತ ಸುಖಕರ್ತ, ನಿಮಗೆ ಸ್ವರ್ಗವನ್ನು ಕೊಡ್ಲಿಕ್ಕೆ ಬಂದೀನಿ. ಸ್ವರ್ಗದ ಆಸ್ತಿ ಅಂದರೆ ಸುಖ. ಮತ್ತು ನಾ ದುಃಖ ಕೊಟ್ಟರೆ ನನಗ್ಯಾಕೆ ಎಷ್ಟು 12 ಜ್ಯೋತಿರ್ಲಿಂಗದಲ್ಲಿ ಪೂಜಾ ಮಾಡ್ತಿದ್ರು. ದುಃಖ ಕೊಡುವಂಥ ರಾವಣಗೆ ಏನು ಮಾಡಾಕತ್ತೀರಿ? ರಾವಣನ ಸುಡ್ತೀರಿ, ಎತ್ತರ ಮಂದಿರಗಳನ್ನು ಕಟ್ಟಿ ನನಗೆ ಪೂಜಾ ಮಾಡ್ತೀರಂದರೆ ಅವಶ್ಯ ನಾನು ನಿಮಗೆ ಸುಖನೇ ಕೊಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಸತ್ಯುಗದಲ್ಲಿ ಯಾವುದೇ ರೀತಿಯಾದಂಥ ದುಃಖ ಆಗಲಿ ಅಳೋದಾಗಲಿ ಅಲ್ಲಿ ಇರೋದೇ ಇಲ್ಲ. कहते हैं ईश्वर ने बच्चा दिया फिर अगर उसने वापस ले लिया तो तुम रोते क्यों हो? ಸರಿ ಪರಮಾತ್ಮನೇ ಕೊಟ್ಟ ಅಂತ ಹೇಳ್ತೀರಿ, ಮಕ್ಕಳು ಹುಟ್ಟಿದ್ರೆ ಭಗವಂತ ಕೊಟ್ಟ. ಆ ಮಗು ಸತ್ಬಿಟ್ರೆ ನನ್ನ ವಸ್ತು ನಾ ತಗೊಂಡ್ರೆ ನೀವು ಯಾಕೆ ಅಳೋದು? ನಾನು ಕೊಟ್ಟಿರೋ ವಸ್ತು ನಾನು ತಗೊಂಡ್ರೆ ಮತ್ತು ಅಳು ಯಾಕೆ ಅಂತ ಕೇಳ್ತಾರೆ ಬಾಬಾ. ಈ ರೀತಿ ಆದಂಥ ಅಳು ಸತ್ಯುಗದಲ್ಲಿ ಇರೋದೇ ಇಲ್ಲ. ಬಾಬಾ ಸಮझाते हैं रोने की तो कोई दरकार नहीं. ಯಾವ ಸಮಯದಲ್ಲೂ ನೀವು ಅಳುವಂಗಿಲ್ಲ, ಅಳುವಂಥ ಅವಶ್ಯಕತೆನೇ ಇಲ್ಲ. ಯಾಕೆ? ಯಾರು ಸಿಕ್ಕಿದ್ದಾರೆ ನಿಮಗ್ರಿ? ಭಾಗ್ಯವಿದಾತ ಬಾಬಾ ಸಿಕ್ಕಿದ್ದಾರೆ. ಮತ್ತು ಭಾಗ್ಯ ಕಳ್ಕೊಂಡ್ರೆ ಅಳ್ರಿ, ಭಾಗ್ಯನೇ ನಾ ಬರೆಯಾಕತ್ತೀನಂದರೆ ಅಳುವಂಥ ಮಾತು ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. तो आत्मा को अपने हिसाब किताब अनुसार आग जाकर पाल्ट बजाना है. ಬಾಬಾ ಹೇಳ್ತಾರೆ ಅಳೋದ್ರಲ್ಲಿ ಏನೈತಿ? ಈ ಶರೀರದಲ್ಲಿ ನನಗೆ ಎಷ್ಟು ಟೈಮ್ ಇರೋದೈತೆ ಅಷ್ಟು ಟೈಮ್ ಇರ್ತೀನಿ, ಹಿಸಾಬ್ ಮುಗೀತು. ಈ ಪರಿವಾರದಲ್ಲಿ ನನಗೆ ಇವ್ರು ಎಲ್ಲಾರ್ದ ಜೊತೆ ಎಷ್ಟು ದಿನ ಲೆಕ್ಕ ಐತಿ, ಇವ್ರ ಜೊತೆ ನನ್ನ ಲೆಕ್ಕ ಮುಗೀತಂದರೆ ನೆಕ್ಸ್ಟ್ ಮತ್ತೊಂದು ಕಡೆ ನನ್ನ ಲೆಕ್ಕ ಅಲ್ಲಿ ಕರಿತಿರ್ತೈತಿ. ನಾ ಅಲ್ಲಿ
ಹೋಗ್ಬೇಕಾಗ್ತೈತಿ. ಅದಕ್ಕೆ ಬಾಬಾ ಹೇಳ್ತಾರೆ ಶರೀರ ಹೋಗ್ತೈತೆ, ಆತ್ಮ ಅಂತ ಸಾಯಂಗಿಲ್ಲಲ್ಲ, ಮತ್ತು ಅಳ್ತೀರಿ ಯಾಕೆ? ಆತ್ಮ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಆಗೈತಿ. ಅಳುವಂಥ ಮಾತ್ರ ಏನು ಅಂತ ಕೇಳ್ತಾರೆ ಬಾಬಾ. ಹೆಂಗೆ ಲೆಕ್ಕಪತ್ರ ಇರ್ತೈತಿ ಹಂಗಂಗೆ ಜನ್ಮ ತಗೊಳ್ತೈತಿ. ಜ್ಞಾನ ಇಲ್ಲ ಅಂದರೆ ಅಂಡರ್ಲೈನ್, ज्ञान न होने के कारण ಮನುಷ್ಯ ಕಿತ್ನಾ ರೋತೆ ಹೇ. ಅಳೋರು ನೋಡೋಣ ಅಳೋದೇ ಅಳಿದ್ರೆ, ಆ ಸಿನಿಮಾ ನೋಡೋತ್ತಿಗೂ ಅಳೋದು, ಕೆಲವರು ಇನ್ನೂ ಮಾತಾಡ್ತಾ ಹೇಳ್ಕೊತೇನೆ ಅಳೋದ್ರಿ. ಬಾಬಾ ಹೇಳ್ತಾರೆ ಜ್ಞಾನ ಇಲ್ಲ ಅಂದರೆ ಅಳು ಬರುತ್ತೆ. ಜ್ಞಾನ ಇದ್ದರೆ ಜೀವನದ ಪ್ರತಿ ಪಾತ್ರವನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀರಿ. ಹಾಂ, ಇದು ನಾಟಕ ಇದೆ, ಇಲ್ಲಿ ಪಾತ್ರ ಇದೆ, ಅವ್ರದ್ದು ಮಾಡ್ತಾರೆ, ನಂದು ನಾ ಮಾಡ್ತೀನಿ, ಎಲ್ಲರೂ ಮುಗಿಸ್ಕೊಂಡು ಮನೆಗೆ ಹೋಗೋದೈತಿ. ಇಲ್ಲಿ ಅಳು ಮಾತು ಏನಿದೆ. ಕೆಲವ್ರಿಗೆ ಏನಾರು ಒಂದು ಹೇಳಬೇಕಂದ್ರೂ ಅಳ್ತಿರ್ತಾರವ್ರು. ಅಂದರೆ ಜೀವನದ ಕೆಲವು ಸನ್ನಿವೇಶಗಳನ್ನು ಅಳ್ಕೊತೇ ಹೇಳೋದು. ಬಾಬಾ ಹೇಳ್ತಾರೆ ಬಿಲ್ಕುಲ್ ಅಳು ನೇಚರ್ ತೆಗಿಬೇಕು. ಈ ನೇಚರ್ ಇಲ್ಲಿ ತೆಗಿಲಿಲ್ಲ ಅಂದರೆ ಅಲ್ಲಿ ಹೆಂಗೆ ಬರ್ತೀರಿ? ಸಂಸ್ಕಾರದ ಅನುಸಾರ ಕರ್ಮ, ಕರ್ಮದ ಅನುಸಾರ ಜನ್ಮ. ಕನೆಕ್ಷನ್ ಐತ್ರಿ. ಆತ್ಮ ಹೋಗುವಾಗ ಏನು ತೊಗೊಂಡು ಹೋಗ್ತೈತೆ? ಇಷ್ಟು ATM PTM ಬಂಗಾರ ಬೆಳ್ಳಿ ಮನಿ ಏನಿಲ್ಲೇ ಇಲ್ಲ. ಆತ್ಮ ಹೋಗಬೇಕಾದ್ರೆ ಸಂಸ್ಕಾರ ಏನು ಮಾಡಿರ್ತೀರಿ ಅದನ್ನ ತೊಗೊಂಡು ಹೋಗ್ತೀವಿ. ಕರ್ಮ ಹಾಗೆ ನಡೀತೈತಿ, ಜನ್ಮ ಹಂಗೆ ಸಿಗ್ತೈತಿ. ಅದಕ್ಕೆ ಮಕ್ಕಳಿಗೆ ಅಳುವಂಥ ಸಂಸ್ಕಾರ ಇಲ್ಲಿ ಇರಬಾರ್ದು. ಯಾಕೆ? ಮುಂದೆ ಬರುವಂಥ ಜಗತ್ತಿನಲ್ಲಿ ಇದಕ್ಕೆ ಮಾರ್ಜಿನೇ ಇಲ್ಲ. ಅಲ್ಲಿ ಅಳು ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಕಿ ಲೆಕ್ಕಪತ್ರ ಇದೆ, ಅದು ಆತ್ಮ ಅದರ ಅನುಸಾರವಾಗಿ ಪಾತ್ರ ಮಾಡುತ್ತೆ. ತು ಅಮ್ಮ ಮರೆ ತು ಭೀ ಹಲ್ವಾ ಖಾನ, ಬಾಪ್ ಮರೆ ತು ಭೀ ಹಲ್ವಾ ಖಾನ, ನಷ್ಟ ಮೋಹ ಹೋನಾ ಹೈ. ಯಾರು ಶರೀರ ಬಿಟ್ಟರು ಹಲ್ವಾ ಅಂದ್ರೆ ಹೋಗಿ ಶಿರಾ ಮಾಡಿ ತಿನ್ನೋದಲ್ರಿ. ಕೆಲವರಿಗೆ ಅಂದರೆ ಭಾವನಾತ್ಮಕವಾಗಿ ಕೇಳ್ತಾರಲ್ಲ, ಕೆಲವ್ರು ಹಾಗೆ ಮಾಡ್ತಾರೆ. ಮಾಡಿದ್ರು ಒಬ್ರು ಹಂಗೆ. ಹಲ್ವಾ ಅಂದ್ರೇನು? ಅದಕ್ಕೆ ಬಾಬಾ ಯಾವಾಗಲೂ ನೋಡ್ರಿ, ಕೋರ್ಸ್ ಆಗಲಾರ್ದೆ ಕೂಡಿಸಿದ್ರೆ ಇದು ಭಾಳ ಮಿಸ್ಅಂಡರ್ಸ್ಟ್ಯಾಂಡ್ ಕೋರ್ಸ್ ಆಗಲಾರ್ದೆ ಮುರಳಿ ಕ್ಲಾಸ್ನಲ್ಲಿ ಕೂಡಿಸಿದ್ರೆ ಅದು ಪಾಪ ಆಗ್ತೈತಿ. ಯಾಕೆ? ಕೆಲವು ಶಬ್ದಗಳು ಬಾಬಾ ಜ್ಞಾನಿ ಮಕ್ಕಳಿಗೆ ತಿಳಿಯುವಂಥ ಶಬ್ದಗಳಲ್ಲಿ ಹೇಳ್ತಾರೆ. ಈ ಕೋರ್ಸ್ ಆಗಲಾರ್ದವ್ರು ಬಂದು ಕುಂತ್ರೆ ಈ ಲೈನ್ ಕೇಳಿದ್ರೆ ಏನೈತೆ ಹೇಳೋರಿಗೆ? ಏನಾಗ್ತೈತ್ರಿ? ಅವ್ರು ಬರ್ತಾರೆ ನಿಮ್ಮ ಹತ್ರ, ನಿಮ್ಮ ಹತ್ರ ಏನು ಜ್ಞಾನ ಅಂದ್ಬಿಡ್ತಾರವ್ರು. ಅದಕ್ಕೆ ಯಾವಾಗಲೂ ನೆನ್ಪಿಟ್ಕೊಳ್ರಿ, ಕೋರ್ಸ್ ಆಗಲಾರ್ದವ್ರಿಗೆ ಆಮೇಲೆ ಟೈಮ್ ಕೊಡ್ರಿ. ಬಟ್ ಮುರಳಿ ಕ್ಲಾಸಿನ ಮಧ್ಯದಲ್ಲಿ ಕೂಡಿಸಿದ್ರೆ ಅದು ಬಾಬರವರ ಶ್ರೀಮತದ ಉಲ್ಲಂಘನೆ ಆಗ್ತೈತೆ. ಬಾಬನಿಗೆ ಡಿಸ್ರಿಗಾರ್ಡ್ ಮಾಡ್ದಂಗೆ ಆಗ್ತೈತಿ. ಯಾಕೆ? ಅವರು ಪರಮಾತ್ಮನಿಗೆ ಬೈಯಕ್ಕೆ ಶುರು ಮಾಡ್ತಾರೆ. ಅಲ್ಲೇನು ಹೇಳ್ತಾರೆ? ನಿಮ್ಗೆ ಹಿಂಗೆ ಹೇಳ್ತಾರಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ, ಯಾರು ಶರೀರ ಬಿಟ್ಟರು ಜ್ಞಾನ ಇರಲಿ, ಜ್ಞಾನದ ತಿಳುವಳಿಕೆ ಐತಲ್ಲ ನಿಮಗೆ, ಆತ್ಮಕ್ಕೆ ಏನು ಕೊಡಬೇಕಾಗೈತಿ? ದುಃಖ ಅಲ್ಲ, ಆತ್ಮಕ್ಕೆ ಶಾಂತಿ ಶಕ್ತಿಯನ್ನು ಕೊಡ್ರಿ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಜ್ಞಾನ ನಷ್ಟ ಮೋಹ ಆಗಲೇಬೇಕು. ಒಬ್ಬ ಬಾಬಾ ಮತ್ತಿನ್ಯಾರು ಇಲ್ಲ ಅನ್ನುವಂಥದ್ದು. ಐಸಿ ಅವಸ್ಥಾ ಬಚ್ಚೋಂಕಿ ಹೋನಿ ಚಾಹಿಯೆ. ಇಂಥ ಅವಸ್ಥಾ ನಷ್ಟ ಮೋಹ ಅವಸ್ಥಾ ಏನಿರಬೇಕು ರೀ ಮಕ್ಕಳದು ಆಗಬೇಕು. ಮೋಹಜಿತ್ ರಾಜ ಕಿ ಕಥಾ ಭೀ ಸುನಿ ಹೈ. ಸತ್ಯಯುಗದಲ್ಲಿ ಯಾವುದೂ ದುಃಖ ಇರೋದೇ ಇಲ್ಲ. ಮೋಹಜಿತ ರಾಜ ಮಗ ಸಾಗರದಲ್ಲಿ ಮುಳುಗಿ ಚೆರಬಿಟ್ಟ ಅಂದ್ರೆ ರಾಜಕ್ಕೆ ಸ್ವಲ್ಪನೂ ದುಃಖ ಆಗೋದೇ ಇಲ್ಲ. ಅದು ಕತೆ ಅಲ್ಲಿದಲ್ರಿ, ಅದು ಎಲ್ಲಿ ಆಗಬೇಕಾಗೈತಿ? हाँ, इल्ले ಆಗಬೇಕಾಗೈತಿ. बच्चे जानते हैं हम काल पर जीत पाते हैं. बाप को महाकाल भी कहते हैं, कालों का काल भी है. तुमको काल पर जीत पानी है, अर्थात काल कब खाता नहीं है. ಸತ್ಯಯುಗದಲ್ಲಿ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗಲಿ ಅಥವಾ ಶರೀರದಿಂದ ಅವತ್ತು ಅನಾರೋಗ್ಯದಿಂದ ಬಳಲಿ ಸಾಯೋದಾಗಲಿ, ಆಕ್ಸಿಡೆಂಟ್ ಆಗಲಿ, ಇವು ಯಾವುದು ಅಲ್ಲಿ ಇರೋದೇ ಇಲ್ಲ. ಅಂದರೆ ಅಲ್ಲಿ ಆತ್ಮ ದೇಹ ಬಿಡುವಾಗನೂ ಖುಷಿ, ದೇಹ ತಗೊಳ್ಳೋದು ಕೂಡ ಖುಷಿ, ದುಃಖ ಅನ್ನೋದೇ ಅಲ್ಲಿ ಇರೋದೇ ಇಲ್ಲ. तो बाकी बाबा ಹೇಳ್ತಾರೆ उसको कहते हैं काल खा गया. बाकी काल कोई चीज़ नहीं है. आत्मा एक शरीर छोड़ दूसरा लेती है. ಕಾಲು ಬಂದು ತಿಂದಾಕ್ತು ಅಂದರೆ, ಕಾಲು ಅಂದರೆ ಮನುಷ್ಯ ಅಲ್ಲ, ಆತ್ಮ ಒಂದು ದೇಹ ಬಿಡುತ್ತೆ, ಇನ್ನೊಂದು ದೇಹವನ್ನು ತಗೊಳ್ಳುತ್ತೆ. ಬಾಕಿ ಮನುಷ್ಯರಿಗೆ ಯಾರ ಮಹಿಮೆ ಯಾರಿಗೆ ಹೋಲಿಸ್ಬೇಕು ಅನ್ನೋದು ಕೂಡ ಗೊತ್ತೇ ಇಲ್ಲ. अब मनुष्य महिमा गाते रहते हैं, समझते कुछ नहीं है. अब कहते हैं अच्युतम केशवम स्वामी ನಾರಾಯಣ. ಬಾಬಾ ಹೇಳ್ತಾರೆ ಅಚ್ಯುತಂ ಕೇಶವಂ ನಾರಾಯಣಂ, ಎಲ್ಲ ಒಬ್ಬನಿಗೆ ತೊಗೊಂಡ್ಬಿಟ್ರು, ಪರಮಾತ್ಮನೂ ಅವನಿಗೆ.
ಮಹಿಮೆ ಮಾಡ್ತಾರಂದ್ರೂ ಗೊತ್ತೇ ಇಲ್ಲ, ಹಾಡ್ತಾರೆ ಅದರದ ಅರ್ಥ ಏನನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಈ 5 विकार तुम्हारी बुद्धि को कितना खराब कर देता है, इस समय कोई भी बात को नहीं जानते हैं. ಈ 5 ವಿಕಾರಗಳೇ ನಿಮ್ಮನ್ನು ಪೂರ್ಣ ಬಾಬಾ ಹೇಳ್ತಾರೆ ಕೆಳಗೆ ಬೀಳಿಸಿದ್ದು. ಇದು ಗೊತ್ತೇ ಆಗ್ತಾ ಇಲ್ಲ ಜಗತ್ತಿನವರಿಗೆ, ಯಾಕೆಂದರೆ ಪರಮಾತ್ಮನನ್ನು ಯಾರೂ ತಿಳ್ಕೊಂಡೇ ಇಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ ಇಲ್ಲಿ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ, ತಂದೆ ತಾಯಿಯ ಪರಿಚಯನೇ ಇಲ್ಲ ಅಂದರೆ ಮತ್ತಂಥವ್ರಿಗೆ ಏನು ಅಂತ ಹೇಳ್ತೀರಿ, ಅನಾಥರು ಅಂತಲೇ ಹೇಳಾಗುತ್ತೆ. अब कितना आपस में लड़ते झगड़ते हैं, ये सारी दुनिया अरफान की दुनिया कहा जाता है. ನೋಡಿ ಬಾಬಾ ಜಗತ್ತಿಗೆ ಇವತ್ತೇನು ಹೆಸರು ಇಡ್ತಾ ಇದ್ದಾರೆ, ಅನಾಥರ ಜಗತ್ತು. ಯಾಕೆ ಭಾಷಣದಲ್ಲಿ ಹೇಳೋದು ಹಮ್ ಸಬ್ ಭಾಯಿಯನ್ನೇ ಕತ್ತರಿಸಿ ಹಾಕ್ತಾ ಇದ್ದಾರೆ, ಭಾಯಿಯನ್ನೇ ಉಡಾಯಿಸ್ತಾ ಇದ್ದಾರೆ. ಯಾಕೆ ನಾವು ಒಬ್ಬ ತಂದೆ ಮಕ್ಕಳ ಅನ್ನುವಂಥ ಪರಿಚಯ ಇಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ ಇದು ಅನಾಥರ ಜಗತ್ತಾಗ್ಬಿಟ್ಟಿದೆ. ಕಿಟ್ನಾ ಆಪಸ್ ಮೇ ಲಡ್ತೆ ಜಗಡ್ತೆ रहते हैं. ಈಗ ಭಾಳ ಮನ್ಯಾಗ ಜಗಾಡಕತ್ರ ಏನಂತ, ಮನೆಗೆ ಯಾರು ಹೇಳೋರು ಕೇಳೋರು ತಂದೆ ತಾಯಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಎಲ್ಲರೂ ಅನಾಥರಾಗ್ಬಿಟ್ಟು ಹೊಡೆದಾಡ್ತಾ ಇದ್ದಾರೆ. ಈ ಸಾರಿ ದುನಿಯಾ ಬಾಬಾ ಕಾ ಘರ್ ಹೇ ನೋಡ್ರಿ. ಮತ್ತು ಬಾಬಾ ಹೇಳ್ತಾರೆ ಇದು ಏನಿದೆ, ಇಡೀ ಜಗತ್ತೇ बाबन मनेयाಗಿದೆ. बाप सारी दुनिया के बच्चों को पति से पावन बनाते हैं. आधा कल्प बरोबर पावन दुनिया थी ना. ಬಾಬಾ ಈಗ ಪಾವನ ಜಗತ್ತು ಸ್ಥಾಪನೆ ಮಾಡ್ತಾರಂದರೆ ಹೊಸದೇನಿಲ್ಲ, ಮೊದಲೇನಿತ್ತು, ಅರ್ಧ ಕಲ್ಪ ಪಾವನ ಜಗತ್ತು ಇತ್ತು ಅಂತ ಹೇಳ್ತಾರೆ ಬಾಬಾ. ಅಲ್ಲಿರುವಂಥ ರಾಜ ಪ್ರಜೆಗಳೆಲ್ಲ ಏನಾಗಿದ್ರು, ಎಲ್ಲರೂ ಪಾವನನೇ ಇದ್ದರು. ಅಲ್ಲಿ ಯಾವುದೂ ಅಧರ್ಮದ ಮಾತು ಇರಲೇ ಇಲ್ಲ. ಅದಕ್ಕೆ ಸತ್ಯುಗ ಅಂದರೆ ಹೆಂಗೆ ತೋರಿಸ್ತೀರಿ, ಹುಲಿ ಮತ್ತು ಆಕಳು, ಆಮೇಲೆ ಸಿಂಹ ಮತ್ತು ಕುರಿ ಒಂದೇ ಕಡೆ ನಿಂತ್ಕೊಂಡು ನೀರು ಕುಡಿತಾ ಇರುವಂಥದ್ದು. ಈಗ ಹಂಗೈತ್ರಿ, ನೋಡಿದ್ರೆ ಓಡೋಗಿ ನುಗ್ಗಿ ಬಿಡ್ತದೆ ಸಿಂಹ. तो फिर वहाँ रावण आदि कहाँ से आए समझते नहीं. बाहर वाले तो ऐसी बातें सुनकर हंसते हैं. ನೀವು ಹಿಂಗಿರ್ತೈತಿ ಅಂತ, ಜಗತ್ತು ಹಿಂಗೈತಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತೂ ಆಗಂಗಿಲ್ಲಲ್ಲ. ಅವ್ರು ನಿಮ್ಮ ಮಾತು ಕೇಳಿದ್ರೆ ಇವ್ರದ್ದೆಲ್ಲ ಕಲ್ಪನೆ ಅಂತ ಹೇಳಿ ನಗಲಿಕ್ಕೆ ಶುರು ಮಾಡ್ತಾರೆ. तो बाबा कर ज्ञान देते हैं ये पतित दुनिया है ना, अब प्रेरणा से पतितों को पावन बनाएंगे क्या. ಬಾಬಾ ಹೇಳ್ತಾರೆ ಇದು ಪತಿತ ಜಗತ್ತೈತೆ. ಹಂಗಂದ್ರೆ ನಾ ಏನಾದರೂ ಮೇಲೆ ಕೂತ್ಕೊಂಡು ಪ್ರೇರಣೆಯಿಂದ ಎಲ್ಲರನ್ನ ಪಾವನ ಮಾಡ್ಲಿಕ್ಕೆ ಆಗ್ತೈತಾ? ಕೆಳಗೆ ಬಂದು ಮುಂದೆ ಬಂದು ಹೇಳಿದ್ರೂ ಆಗ್ತಾ ಇಲ್ಲ, ಇನ್ನು ಪ್ರೇರಣೆಯಿಂದ ಎಲ್ಲಿ ಹೇಳೋಕ್ಕಾಗ್ತೈತಿ. ನೀವು ಪತಿತ ಪಾವನ ಬಾ ಅಂತ ಭಾರತದಲ್ಲಿನೇ ಕರೆದ್ರಿ. तो अब भी कहते हैं मैं ज्ञान का सागर आया हूँ, तुम्हें आप समान मास्टर ज्ञान सागर बनाने. ಈಗಲೂ ಬಾಬಾ ಹೇಳ್ತಾರೆ ನೀವು ಭಾರತವಾಸಿಗಳು ಕರೆದ್ರಿ, ನಾ ಭಾರತದಲ್ಲಿನೇ ಬಂದೀನಿ ಜ್ಞಾನ ಸಾಗರ ಬಂದು ನಿಮ್ಮನ್ನು. ಬಾಬಾ ಹೇಳ್ತಾರೆ ನನ್ನ ಸಮಾನ ಮಾಸ್ಟರ್ ಜ್ಞಾನ ಸಾಗರ ಮಾಡೋದಕ್ಕೆ. ಬಾಪ್ಕೋ ಹಿ ಸಚ್ಚ ಸಚ್ಚ ವ್ಯಾಸ ಕಹೆಂಗೆ. ಬಾಬಾ ಹೇಳ್ತಾರೆ ಸತ್ಯ ಸತ್ಯ ವ್ಯಾಸ ಯಾರು? ನಿರಾಕಾರ ಬಾಬಾ. ವ್ಯಾಸನ ಮಕ್ಕಳು ನೀವೇನು? ಸುಖದೇವ್ ಬಾಬಾ ಹೆಸರು ಹೇಳಿದ್ರು ಅವಾಗ. तो व्यास देव और तुम उनके बच्चे सुखदेव. ನಾನು ವ್ಯಾಸ ಆದರೆ ನನ್ನ ಮಕ್ಕಳು ನೀವೇನು? तो तुम अभी सुख के देवता बनते हो, सुख का वर्षा ले रहे हो व्यास ಶಿವಾಚಾರ್ಯ से. ಸುಖದ ಆಸ್ತಿಯನ್ನು ತಗೊಳ್ತಾ ಇದ್ದೀರಿ ಯಾರೆಂದ್ರೆ ವ್ಯಾಸನಿಂದ, ಶಿವಾಚಾರ್ಯನಿಂದ. ನೋಡೋದು ಬಾಬನ ಹೆಸರು ಏನೇನೈತಿ, ವ್ಯಾಸ ಮತ್ತು ಶಿವಾಚಾರ್ಯ. व्यास के बच्चे तुम हो परंतु मनुष्य मूंझ न जाए इसलिए कहा जाता है शिव के बच्चे. ಈಗ ವ್ಯಾಸನ ಮಕ್ಕಳಂದರೆ ಅವರಿಗೆಲ್ಲ ಸಂಶಯ ಬಂದುಬಿಡ್ತು, ವ್ಯಾಸ ಅಂದರೆ ಬೇರೆನೇ ಇದ್ದಾನೆ, ಅದಕ್ಕೆ ಇಲ್ಲೇನು ಹೇಳಬೇಕಾಗುತ್ತೆ, ಶಿವನ ಮಕ್ಕಳು ಅನ್ನುವಂಥದ್ದು. तो उनका असुल नाम है शिव. आत्मा को जाना जाता है, परमात्मा को भी जाना जाता है. ಆತ್ಮವನ್ನು ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನನ್ನು ಚರ್ಮದ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಅವರನ್ನು ತಿಳ್ಕೊಳ್ಳಿಕ್ಕೆ ಅರ್ಥಕೊಳ್ಳಿಕ್ಕೆ ಸಾಧ್ಯ ಇದೆ. ಅವರೇ ಪತಿತ ಪಾವನ ಬಂದು ಮಾರ್ಗವನ್ನು
ತೋರಿಸ್ತಾ ಇದ್ದಾರೆ. ಸ್ವತಃ ಬಾಬಾ ಬಂದು ಪರಿಚಯ ಕೊಡ್ತಾರೆ, ನಾನು ನೀವಾತ್ಮಗಳ ತಂದೆ, ಸರ್ವಾತ್ಮಗಳ ತಂದೆ ಅನ್ನುವಂಥದ್ದು. ಬಾಕಿ ನನಗೆ ನೀವೇನು ಭಕ್ತಿ ಮಾರ್ಗದಲ್ಲಿ ಛತ್ತಿನಷ್ಟು ದೊಡ್ಡ ದೊಡ್ಡ ಲಿಂಗ ಮಾಡಿದ್ರಲ್ಲ, ಅಷ್ಟಂತೂ ನಾನು ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಟ್ಟನ ಬಡಾತು ಯಾ ಟೆಹರ್ ಬಿ ನ ಸಕ್ಯ. ಅಷ್ಟು ದೊಡ್ಡ ಲಿಂಗ ರೂಪದಲ್ಲಿದ್ದರೆ ಈ ಬ್ರಹ್ಮಾಂಡ ಭ್ರುಕುಟಿ ಮಧ್ಯದಲ್ಲಿ ಹೆಂಗೆ ಕೂಡ್ಲಿನ, ಹೆಂಗೆ ಕೂಡೋಕ್ಕಾಗ್ತೈತಿ ಅಂತ ಕೇಳ್ತಾರೆ ಬಾಬಾ. ನಿಲ್ಲಿಕ್ಕೂ ಸಾಧ್ಯ ಇಲ್ಲ, ಬಹಳ ಸೂಕ್ಷ್ಮ ಇದೆ. ಅನೇಕ ಡಾಕ್ಟರ್ಸ್ಗಳು ಆತ್ಮ ಏನೈತೆ ಅನ್ನೋದು ನೋಡಲಿಕ್ಕೆ ಎಷ್ಟೊಂದು ಪ್ರಯತ್ನ ಮಾಡಿದ್ರು, ಬಟ್ ಯಾವ ಡಾಕ್ಟ್ರಿಗೂ ಆತ್ಮ ಕಾಣಿಸ್ಲೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಪರಂತು ದೇಖ್ ನಹೀ ಸಕ್ತೆ. ಆತ್ಮ ಕೋ ರಿಯಲೈಸ್ ಕಿಯಾ ಜಾತಾ ಹೈ. ಆತ್ಮವನ್ನು ಕಣ್ಣಿಂದ ಅಥವಾ ಕನ್ನಡಿ ಒಳಗಡೆ ನಾ ಆತ್ಮ ಅದೀನಿ ಅಂತ ಹೇಳಿ ನೋಡೋಕ್ಕಾಗ್ತದ್ರಿ? ಆತ್ಮವನ್ನು ಅನುಭವ ಮಾಡ್ಕೊಳಿಕ್ಕಾಗ್ತದೆ. ಯಾವುದೇ ಒಂದು ಹುಳಿ ವಸ್ತು ಐತಿ, ಆ ಹುಳಿಯನ್ನು ತೋರಿಸಂದ್ರೆ ಯಾರು ತೋರಿಸ್ತಾರೆ ಹೇಳ್ರಿ? ವಸ್ತು ತೋರಿಸ್ಬೋದು, ಆದರೆ ಅದರೊಳಗಿರುವಂಥ ಹುಳಿ ಅದನ್ನು ಅನುಭವ ಮಾಡಿಕೊಂಡಾಗಲೇ ಗೊತ್ತಾಗುತ್ತೆ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ಆತ್ಮ ನೋಡುವಂಥದ್ದಲ್ಲ, ಆತ್ಮ ರಿಯಲೈಸ್ ಮಾಡಿಕೊಳ್ಳುವಂಥದ್ದು ಇದೆ. ಬಾಬಾ ಪೂಚ್ತೆ ಹೇ, ಅಬ್ ತುಮ್ನೆ ಆತ್ಮ ಕೋ ರಿಯಲೈಸ್ ಕಿಯಾ ಹೇ. ಈಗ ಬಾಬಾ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ಆತ್ಮದ ಪಾಠ ಆಗೈತಿ, ಎಲ್ಲ ಆಗೈತಿ, ಬಟ್ ಆತ್ಮದ ಅನುಭೂತಿ ಮಾಡ್ಕೊಂಡಿರೇನು? ಆತ್ಮದ ಅನುಭೂತಿ ಮಾಡ್ಕೊಂಡಿರಿ? ಇನ್ನು ಸುಮ್ಮನೆ ಭಯಪಟ್ಟು ನಾನೊಂದು ಆತ್ಮ, ಭ್ರುಕುಟಿ ಮಧ್ಯದಲ್ಲಿ ಹೊಳೆಯುವ ಆತ್ಮ ಹಿಂಗೆ ಅಂದ್ಕೊಂಡಿರು, ರಿಯಲೈಸ್ ಮಾಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಇತನಿ ಛೋಟಿ ಸಿ ಆತ್ಮ ಮೇ ಅವಿನಾಶಿ ಪಾರ್ಟ್ ನೂಂದಾ ಹುವಾ ಹೇ. ಬಾಬಾ ರಿಯಲೈಸ್ ಮಾಡಿಸ್ತಾ ಇದ್ದಾರೆ, ಚಿಕ್ಕದಾದಂಥ ಆತ್ಮ, ಆದರೆ ಅದರೊಳಗಡೆ 84 ಜನ್ಮದ ಪಾತ್ರ ನೋಂದಣಿ ಇದೆ. ಜೈಸೆ ಏಕ ರಿಕಾರ್ಡ್ ಹೇ, ಪಹಲೆ ತುಮ್ ದೇಹ ಅಭಿಮಾನಿ ಥೇ, ಅಭಿ ಮೊದಲು ನನ್ನ ಹತ್ರ ಬಂದಾಗ ಏನಿದ್ರಿ? ದೇಹ ಅಭಿಮಾನಿ ಆಗಿದ್ರಿ, ಈಗ ಆಗಿರಿ ಪೂರ ದೇಹಿ ಅಭಿಮಾನಿ ಆಗಿವ್ರಿ. ಹಾಂ, ಈಗ ನಮಗೊಂದು ಯಾರು ಅಂದರೆ ಏಕ್ದಮ್ ರಿಯಾಕ್ಷನ್ ಬರಲ್ಲ, ಏಕ್ದಮ್ ನನಗೆ ಯಾಕೆ ಹಿಂಗೆ ಮಾಡಿದೆ ಮತ್ತು ದೇಹಿ ಅಭಿಮಾನಿಯಲ್ಲಿತ್ತು. ಬಾಬಾ ಹೇಳ್ತಾರೆ, ದೇಹ ಅಭಿಮಾನಿಯಾಗಿದ್ರಿ, ಆದರೆ ಈಗ ದೇಹಿ ಅಭಿಮಾನಿ ಆಗ್ತಾ ಇದ್ದೀರಿ. तो तुम जानते हो हमारी आत्मा 84 जन्म कैसी लेते रहती है. ಈಗ ನಿಮಗೆ ಜಗತ್ತಿನವರಂಗೆ ನೀವು ಗಿಡ ಗಂಟೆಯಾಗಿ ಹುಡ್ತೀನಿ ಅನ್ನಂಗಿಲ್ಲ ನೀವು. ಏನು ನಿಮಗೆ 84 ಜನ್ಮದ ಬಗ್ಗೆ ಗೊತ್ತೈತೆ. ಹೆಂಗೆ ನಾವು ಮ್ಯಾಲಿಂದ ಕೆಳಗಡೆ 84 ಜನ್ಮದ ಚಕ್ರದಲ್ಲಿ ಬಂದ್ವಿ, ಇದರ ಅಂತ್ಯ ಅನ್ನೋದು ಇಲ್ಲೇ ಇಲ್ಲ. ಹಾಂ, ಈಗಿದು ಲಾಸ್ಟ್ ಜನ್ಮ ಐತಿ, 84 ಜನ್ಮ. ಇದು ಲಾಸ್ಟ್ ಆದಮೇಲೆ ಮುಗ್ದೇ ಬಿಡ್ತ್ರಿ ನಾಟಕ. ಹಾಂ, ನಾಟಕ ಮುಗೀತ್ರಿ, ಮತ್ತೇನೈತಿ? ಮತ್ತಿದ್ರ ಸ್ಟಾರ್ಟಿಂಗ್ ಐತಿ. ಹಿಂಗೆ ಮುಗೀತೆ, 3 ರಿಂದ 6 ಒಂದು ಶೋ ಮುಗಿತೈತಿ, 6 ರಿಂದ ಮತ್ತೆ ಶೋ ಶುರು ಆಗ್ತೈತಿ, ಅದ ರೀಲ ರಿಪೀಟ್ ಆಗ್ತೈತಿ. ಹಾಗೆ ಮಾವ ಹೇಳ್ತಾರೆ, ಇಲ್ಲಿ ರೀಲ್ ರಿಪೀಟ್ ಆಗೋದಷ್ಟೇ, ಬಾಕಿ ಎಂಡ್ ಅನ್ನೋದು ಇಲ್ಲಿ ಇಲ್ಲೇ ಇಲ್ಲ. ನಾಟಕಕ್ಕೆ ಅಂತ್ಯನೂ ಇಲ್ಲ, ಮತ್ತು ಅದೇನಿಲ್ಲ. ಇವತ್ತಿನಿಂದ ಇಷ್ಟು ವರ್ಷದ ಹಿಂದೆ ಅಂತ ಏನಾದರೂ ಹೇಳಕ್ಕೆ ಸಾಧ್ಯ ಐತ್ರಿ? ಹೇಳೋಕ್ಕೆ ಸಾಧ್ಯನೇ ಇಲ್ಲ. कोई कोई पूछते हैं ये ड्रामा कब से शुरू हुआ, परंतु ये तो अनादि है, ये कभी विनाश नहीं होता है. इनको कहा जाता है बना बनाया अविनाशी वर्ल्ड ड्रामा. ಈ ನಾಟಕದ ಹೆಸರೇನಿದ್ರಿ? ಮಾಡಿ ಮಾಡಲ್ಪಟ್ಟಿರೋ ವಿಶ್ವ ನಾಟಕ. वर्ल्ड को भी तुम जानते हो, जैसे अनपढ़ बच्चों को पढ़ाई दी जाती है, ऐसे बाप तुम बच्चों को पढ़ा रहे हैं. ಹೆಂಗೆ ಓದಲಾರ್ದಂಥವ್ರಿಗೆ ಶಿಕ್ಷಣ ಕೊಡ್ತಾರೆ, ಹಾಗೆ ಬಾಬಾ ಹೇಳ್ತಾರೆ, ನಾನು ಬಂದು ನೀವು ಮಕ್ಕಳಿಗೆ ಓದಿಸ್ತಾ ಇದ್ದೀನಿ. ಆತ್ಮ ಹಿ ಶರೀರ ದ್ವಾರ ಪಡ್ತಿ ಹೇ, ಯೇ ಹೇ ಪತ್ಥರ್ ಬುದ್ಧಿ ಕೆ ಲಿಯೇ ಫುಡ್. ಇಸದೇನು ಸಿಗಾಗ್ತದ್ರೆ ನಮಗೆ? ಆಹಾರ. ಮುರಳಿ ಅಂದರೆ ಏನು? ಊಟ. ಕಲ್ಲು ಬುದ್ಧಿ ಇದ್ದಂಥವ್ರಿಗೆ ಪಾರಸ್ ಬುದ್ಧಿ ಆಗ್ಲಿಕ್ಕೆ ಬಾಬಾ ಏನು ಮಾಡ್ತಾ ಇದ್ದಾರೆ? मुरली फूड ಅಂತ ಹೇಳ್ತಾರೆ ಬಾಬಾ. बुद्धि को समझ मिलती है. तुम बच्चों के लिए ही बाबा ने चित्र बनवाए हैं, बहुत सहज है. त्रिमूर्ति ब्रह्मा विष्णु शंकर. अब ब्रह्मा को त्रिमूर्ति क्यों कहते हैं? त्रिमूर्ति ब्रह्मा, ಬ್ರಹ್ಮ ವಿಷ್ಣು ಶಂಕರ್. ಈಗ ಬ್ರಹ್ಮನಿಗೆ ಶಂಕರಗೆ ತ್ರಿಮೂರ್ತಿ ಅನ್ನಲಿಲ್ಲ, ವಿಷ್ಣುಗೆ ಅನ್ನಲಿಲ್ಲ, ಬ್ರಹ್ಮಗೆ ತ್ರಿಮೂರ್ತಿ ಅಂತ
ಯಾಕೆ ಹೇಳಿದ್ರು ಅಂತ ಹೇಳ್ತಾರೆ ಬಾಬಾ. ದೇವ ದೇವ ಮಹಾದೇವ ಏಕ ದೋ ಕೆ ऊपर रखते हैं ना अर्थ कुछ भी नहीं जानते. ಇವರೆಲ್ಲ ದೇವತೆಗಳು. ಈ ಎಲ್ಲ ದೇವತೆಗಳಿಗೂ ದೇವ ಮಹಾದೇವ ಯಾರೇ ಮೇಲದಾನ, ನಿರಾಕಾರ ಶಿವ, ಬಟ್ ಅದು ಅರ್ಥನೇ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. अब ब्रह्मा कैसे हो सकता है जबकि ब्रह्मा को प्रजापिता कहा जाता है. ಅವರು ಮಹಾದೇವ್ ಅಂತ ಬ್ರಹ್ಮಗೆ ಹೇಳಿದ್ರೆ ಬ್ರಹ್ಮ ಹೆಂಗೆ ಮಹಾದೇವ ಆಗ್ಲಿಕ್ಕೆ ಸಾಧ್ಯ ಇದೆ? ಯಾಕೆ ಪ್ರಜೆಗಳ ಪಿತಾ ಇದ್ದಾನವನು. ಪ್ರಜಾಪಿತ ಅಂದಮೇಲೆ ಅಲ್ಲಿ ಇಲ್ಲ, ಎಲ್ಲಿರ್ಬೇಕ್ರಿ? ಈ ಜಗತ್ತಿನಲ್ಲಿರಬೇಕು. ಇದ್ಯಾವುದು ಶಾಸ್ತ್ರಗಳಲ್ಲಿ ಬರೀಲೇ ಇಲ್ಲ. ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿ ಇವರನ್ನು ರಥ ಮಾಡಿಕೊಂಡು ನಿಮಗೆ ತಿಳಿಸ್ತೀನಿ. ಅದನ್ನು ಬ್ರಹ್ಮ ಬಾಬಾನಲ್ಲಿ ಯಾವಾಗ ಬಂದ್ರಿ ಬಾಬಾ? ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ. ಈಗ ಬಾಬಾ ಹೇಳ್ತಾರೆ 5 ವಿಕಾರಗಳ ಸನ್ಯಾಸವನ್ನು ಬಾಬಾ ಮಾಡಿಸ್ತಾ ಇದ್ದಾರೆ. अब ಸನ್ಯಾಸ ಕರ್ನಿ ವಾಲೋಂಕೋ, ಸನ್ಯಾಸಿಗಳಿಗೆ ಏನಂತ ಹೇಳ್ತೀರಿ? हाँ, अब सन्यास करने वालों को योगी ಋಷಿ कहा जाता है. ಸನ್ಯಾಸಿಗಳಿಗೆ ಏನಂತ ಹೇಳ್ತೀರಿ? ಯೋಗಿಗಳು. ಈ ವಿಕಾರಗಳಿಂದ ದೂರ ಇರೋರಿಗೆ ಏನಂತ ಹೇಳ್ತೀರಿ? ಯೋಗಿಗಳು, ಋಷಿಗಳು ಅಂತ ಹೇಳ್ತೀರಿ. ಈಗ ನೀವೇನದಿರಿ? ಬರೀ ಋಷಿ ಅದಿರಿ. ರಾಜ. ರಾಜ ಹೆಂಗ್ರಿ? ಸ್ವರಾಜ್ಯ ಅಧಿಕಾರಿ, ಆತ್ಮ ರಾಜ ಇದೆ. ರಾಜ ಋಷಿ, ಋಷಿಗಳಲ್ಲಿ ಏನದಿರಿ? ರಾಜ ऋषि अधीरे. तुम प्रतिज्ञा करते हो. वो सन्यासी लोग तो घर बार छोड़ चले जाते हैं. ಇಲ್ಲಿದ್ಕೊಂಡೇ ನೀವು ಪ್ರತಿಜ್ಞೆ ಮಾಡ್ತೀರಿ. ಆ ಸನ್ಯಾಸಿಗಳು ಸನ್ಯಾಸ ಆಗೋದು ಬಂತು ಅಂದರೆ, ಸಂಕಲ್ಪ ಬಂತಂದರೆ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ತು ಮೂಲ ಬಾತ್ ಹೇ ವಿಕಾರಕ್ಕೆ. ಮನೆ ಬಿಡುವಂಥ ಮಾತಲ್ಲ. ಇಲ್ಲಿ ಮೊದಲು ಏನಂತ ಹೇಳ್ತಾರೆ ಬಾಬಾ? ವಿಕಾರಗಳನ್ನು ಬಿಡೋದು. ಅವರಿಗೆ ಜೊತೆಯಲ್ಲಿದ್ದು ಪವಿತ್ರವಾಗಿರೋಕ್ಕಾಗೋದಿಲ್ಲಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ? ಕಾಡಿಗೆ ಹೋಗಿಬಿಡ್ತಾರೆ. ಬಾಬಾ ಹೇಳ್ತಾರೆ ದೂರ ಹೋಗೋದಲ್ಲ, ಇಲ್ಲಿ ನೀವು ಮಕ್ಕಳು ಸನ್ಯಾಸಿ, ಬೇಹದ್ದಿನ ಸನ್ಯಾಸಿಗಳು ಎಂದೂ ವಿಕಾರದಲ್ಲಿ ಹೋಗೋದೇ ಇಲ್ಲ. ಮೂಲ ಮುಖ್ಯ ವಿಕಾರಗಳನ್ನು ಬಿಡುವಂಥ ಮಾತಿದೆ. तुम जानते हो शिव बाबा रचयिता है, वो नई रचना रचते हैं. वो बीज रूप है, सत्यचित्त आनंद सागर है. ಬಾಬಾ ಇಲ್ಲಿ ಹೊಸ ರಚನೆ ಮಾಡುವ ರಚಯಿತ, ಮಾನವ ವೃಕ್ಷದ ಬೀಜ, ಮತ್ತೇನದಾರ? ಚೈತನ್ಯ ಆನಂದ ಸಾಗರ ಇದ್ದಾರೆ. ಮತ್ತು ಜ್ಞಾನದ ಸ್ಥಾಪನೆ, ಪಾಲನೆ, ವಿನಾಶ ಹೇಗೆ ನಡೆಯುತ್ತೆ ಅನ್ನೋದು ಬಾಬಾ ಈಗ ನಮಗೆ ಬಂದು ತ್ರಿಮೂರ್ತಿಗಳ ರಹಸ್ಯ ತಿಳಿಸ್ಕೊಟ್ಟಿದ್ದಾರೆ. ಜಗತ್ತಿನವರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನೀವೀಗ ಎಲ್ಲ ಮಾತನ್ನು ತಿಳ್ಕೊಂಡಿದ್ದೀರಿ. ಹಾಗಾಗಿ ಬಾಬಾ ಹೇಳ್ತಾರೆ ನಿಮಗಿಲ್ಲಿ ಎಲ್ಲನೂ ತಿಳಿಸಲಾಗುತ್ತೆ. ತಿಳ್ಕೊಂಡು ನೀವು ಇನ್ನೊಬ್ಬರಿಗೆ ತಿಳಿಸ್ಬೇಕು. ಫಸ್ಟ್ ಏನು ಮಾಡಬೇಕ್ರಿ? ಕೂತ್ಕೊಂಡು ತಿಳ್ಕೋಬೇಕು, ಆಮೇಲೆ ತಿಳಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. शुक्रिया बाबा शुक्रिया, शुक्रिया बाबा शुक्रिया, शुक्रिया बाबा शुक्रिया. वाह बाबा वाह, वाह ಡ್ರಾಮಾ ವಾಹ, ವಾಹ ರೇ ನನ್ನ ಭಾಗ್ಯ ವಾಹ. ನಾನಾತ್ಮ ಸುರಕ್ಷಿತವಾಗಿದ್ದೇನೆ. ನನ್ನ ತಲೆ ಮೇಲೆ ಶಿವಬಾಬಾರವರ ವರದಾನದ ಹಸ್ತ ಇದೆ. ಭಯಪಟ್ಟಾಗಿತ್ತು, ಅನುಭವ ಆಯ್ತು ರೀ. ಧಾರಣೆಗೋಸ್ಕರ ಮೊದಲನೇದು, हर एक आत्मा का हिसाब किताब अपना अपना है. ಪ್ರತಿ ಆತ್ಮದ ಲೆಕ್ಕಪತ್ರ ಅವ್ರವ್ರದ್ದೇ ಐತಿ. ಇವ್ರಿಗೆ ಯಾಕೆ ಇಂಥದ್ದು ಬತ್ರಿ, ಇವ್ರಿಗೆ ಹಿಂಗೆ ಬರಬಾರ್ದಾಗಿತ್ತು, ಇವ್ರಿಗೆ ಹಿಂಗೆ ಆಗಬಾರ್ದಾಗಿತ್ತು. ಬಾಬಾ ಹೇಳ್ತಾರೆ ಯಾರ ಕರ್ಮದಲ್ಲೂ ಯಾರು ಎಂಟ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅವರವರ ಕರ್ಮದ ಲೆಕ್ಕಪತ್ರ ಇದೆ. ಯಾರ ಕರ್ಮದಲ್ಲೂ ಬಾಬಾನೂ ಏನಾಗಲ್ಲ, ಎಂಟ್ರಿ ಆಗಂಗಿಲ್ಲ. ಬಾಬಾ ಮೊನ್ನೆ ಹೇಳ್ಬಿಟ್ರು, ನಂಗೆ ಆರಾಮ ಮಾಡು, ನೀನು ನನ್ನ ಮೇಲೆ ದಯೆ ತೋರಿಸು. ಬಾಬಾ ಹೇಳ್ತಾರೆ ಈ ಆಸೆ ಇಟ್ಕೊಂಡು ನನ್ನ ಹತ್ರ ಬರಬೇಡ್ರಿ. ಯಾಕೆ? ಮಾಡಿರೋ ಕರ್ಮ ನೀವು ಮಾಡಿದ್ದೈತೆ, ಅದಕ್ಕೆ ವಾಪಸ್ ಫಲ ಅಂತೂ ನಿಮಗೆ ಬೇಕಲ್ಲ. ಮತ್ತೆ ಪ್ರತಿ ಆತ್ಮದ್ದು ಕೂಡ ಕರ್ಮದ ಲೆಕ್ಕಪತ್ರ ಇದೆ.
ಸದ್ಯಕ್ಕೆ ಯಾರ ಬಗ್ಗೆ ಇವ್ರು ಯಾಕೆ ಹಿಂಗೆ ಮಾಡತ್ತಾರೆ, ಇವ್ರದ್ದು ಯಾಕೆ ಹಿಂಗೆ ನಡೆದೈತಿ, ಬಾಬಾ ಫುಲ್ ಸ್ಟಾಪ್ ಇಡಕ್ಕೆ ಹೇಳಿಬಿಡ್ತಾರೆ. ಯಾರ್ದು ತಲೆ ಕೆಡಿಸ್ಕೊಳ್ಳುವಂಗಿಲ್ಲೇ ಇಲ್ಲ, ಸಾಕ್ಷಿಯಾಗಿ ನೋಡೋದಿದೆ ಅಷ್ಟೇ. ಇಸ್ಲಿಯೇ ಕೊಯ್ ಶರೀರ ಛೋಡ್ತೆ ಹೇ तो रोना नहीं है. ಅವ್ರ ಪಾತ್ರ ಮುಗೀತು, ಸಣ್ಣೋರಿದ್ರಿ ಹಿಂಗ್ಯಾಕಾಯ್ತು ಅವ್ರಿಗೆ, ಹಿಂಗಾಗಬಾರ್ದಾಗಿತ್ತು. ಬಾಬಾ ಹೇಳ್ತಾರೆ ಪಾತ್ರ ಮುಗೀತು, ಋಣ ಮುಗೀತು, ಎಷ್ಟು ಈ ಆತ್ಮದ ಜೊತೆ ಲೆಕ್ಕ ಆಯಿತು. ಈಗ ನಂದು ಇವ್ರ ಜೊತೆ ಎಷ್ಟು ಲೆಕ್ಕ ಇರ್ತೈತೆ ಅಷ್ಟೇ ಟೈಮ್ ಇರ್ತೀನಿ. ಯಾಕೆ ನೆಕ್ಸ್ಟ್ ಲೆಕ್ಕ ನೆಕ್ಸ್ಟ್ ಪೀರಿಯಡನ್ನು ಮತ್ತೊಂದು ಕಡೆ ಇರ್ತೈತೆ ಅಂದಮೇಲೆ ತುರಂತನ ಆತ್ಮ ಹೋಗಲೇಬೇಕಾಗ್ತೈತೆ. ಅದಕ್ಕೆ ಬಾಬಾ ಹೇಳ್ತಾರೆ ಅವ್ರ ಲೆಕ್ಕಪತ್ರ ಅವ್ರು ಇರೋ ತನಕ ಅವ್ರ ಜೊತೆ ಇರ್ತಾರೆ, ಅದಾದಮೇಲೆ ಹೋಗಿಬಿಡ್ತಾರೆ. ಅದರಲ್ಲಿ ಅಳು ಮಾತು ಏನಿದೆ ಅಂತ ಕೇಳ್ತಾರೆ ಬಾಬಾ. ಯಾರ್ಯಾರ್ದು ಎಷ್ಟಿದೆ ಅವರಷ್ಟು ಮಾತು ಪಾತ್ರ ಮುಗಿಸ್ಕೊಂಡು ಹೋಗಿಬಿಡ್ತಾರೆ. ಪೂರ ನಷ್ಟ ಮೋಹ ಬನ್ನ ಹೇ. ಈಗ ನೀವೇನಾಗಬೇಕು, ದುಃಖಿ ಆಗಬಾರ್ದು, ಅಳೋರು ನೋಡೋಣ ಅಳೋದು ಇಲ್ಲ, ಅವ್ರಿಗೆ ಶಕ್ತಿ ತುಂಬಬೇಕ್ರಿ. ಅವ್ರು ಮಾನಸಿಕವಾಗಿ ಕಮ್ಜೋರ್ ಆಗ್ತಾ ಇದ್ದಾರೆ, ಅಂಥವ್ರಿಗೆ ನಾವೇನು ಮಾಡಬೇಕು, ಅಲ್ಲಿ ಬಲ ತುಂಬಬೇಕು, ಅವ್ರ ಆತ್ಮದಲ್ಲಿ ಶಕ್ತಿಯನ್ನು ತುಂಬಬೇಕು, ಅವರಿಗೆ ಮಾನಸಿಕವಾಗಿ ಶಾಂತಿಯ ಅನುಭವ ಮಾಡಿಸ್ಬೇಕು. ಎಲ್ಲಿ ಹೋಗ್ತೀವಿ ಅಲ್ಲಿ ಶಾಂತಿಯ ತರಂಗಗಳು ಬೇಕು. ಪರಮಾತ್ಮ ಶಕ್ತಿಯ ಆಶೀರ್ವಾದದ ಶುಭ ಸದ್ವಾಯ ಇರಬೇಕು. ಅದಕ್ಕೆ ಹೇಳ್ತಾರೆ ನಷ್ಟ ಮೋಹ ಆಗಬೇಕು, ಬುದ್ಧಿಯಲ್ಲಿರಬೇಕು. बुद्धि में रहे हमारा तो एक बेहद का बाप दूसरा न कोई. ನಮಗಂತೂ ಒಬ್ಬ ಬೇಹದ್ದಿನ ತಂದೆ ಮತ್ತಿನ್ಯಾರು ಇಲ್ಲ. ಎರಡನೇದು पांच विकार जो बुद्धि को खराब करते हैं. 5 ವಿಕಾರಗಳು ಯಾವ ಬುದ್ಧಿಯನ್ನು ಕೆಟ್ಟದ್ದು ಮಾಡುತ್ತೆ ಅಥವಾ ಬುದ್ಧಿಯನ್ನು ಕೆಡಿಸ್ತಾ ಇದೆ, ಉನ್ಕಾ ತ್ಯಾಗ ಕರ್ನಾ ಹೇ. ಮನಿ ತ್ಯಾಗ ಮಾಡಿ ಎಲ್ಲ ಬಿಟ್ಟು ಹೋಗೋ ತ್ಯಾಗ ಅಲ್ಲ. ಯಾವುದ್ರ ತ್ಯಾಗ ಅಂತ ಹೇಳ್ತಾರೆ ಬಾಬಾ, ಯಾವುದು ನಿಮ್ಮ ಬುದ್ಧಿಯನ್ನು ಭ್ರಷ್ಟ ಮಾಡ್ತಾ ಇದೆ, ಯಾವುದು ನಿಮ್ಮ ಬುದ್ಧಿಯನ್ನು ಕನಿಷ್ಠ ಮಾಡ್ತಾ ಇದೆ, ಆ ವಿಕಾರಗಳನ್ನು ಏನು ಮಾಡಿರಿ, ತ್ಯಾಗ ಮಾಡಿರಿ. ಸುಖಕ ದೇವತಾ ಬನ್. ಇವತ್ತೇನಾಗಂದಾರೆ ಬಾಬಾ, ಸುಖದ ದೇವತ. ಅದಕ್ಕೆ ನಿಮ್ಮ ಹೆಸರು ಏನಿತ್ರಿ, ಸುಖದೇವ್. ಯಾರ ಮಕ್ಕಳು, ಸುಖ ಕಾ ದೇವತಾ ಬನ್ ಸಬ್ಕೋ ಸುಖ ದೇನಾ ಹೇ. ಸುಖದ ದೇವತೆಯಾಗಿ ಎಲ್ಲರಿಗೂ ಸುಖ ಕೊಡ್ಬೇಕು. ಯಾಕೆ ನೋಡ್ರಿ, ಬರೀ ಜೀವನದಲ್ಲಿ ದುಃಖ ಕೊಟ್ವಿ, ದುಃಖ ಕೊಡೋ ನೇಚರ್ ಇತ್ತಂದು ಸತ್ ಮೇಲೆ ಸತ್ತಿದ್ದು ಚಲೋ ಆಯ್ತೇಳಿ ಬರೀ ಎಲ್ಲರಿಗೂ ದುಃಖನೇ ಕೊಡ್ತೀವಿ. ಆದರೆ ಸುಖ ಕೊಡೋರಿದ್ರೆ ಎಂಥ ಮನುಷ್ಯ ರೀ, ಜೀವನದಾಗ ಯಾರಿಗೂ ದುಃಖನೇ ಕೊಡಲಿಲ್ಲ ನೋಡ್ರಿ, ಎಷ್ಟು ಸುಖ ಕೊಟ್ಟು ಹೋದ, ಸುಖಿ ಜೀವನ ಇತ್ತು. ಬಾಬಾ ಅದಕ್ಕೆ ಹೇಳ್ತಾರೆ ದುವಾಯಿ ತಗೋರಿ, ದುವಾಯಿ ಕೊಡ್ರಿ, ಸುಖ ಕೊಡ್ರಿ, ಸುಖ ತಗೊಳ್ರಿ. ಬಾಕಿ ದುಃಖ ಕೊಡೋಕ್ಕೂ ಹೋಗ್ಬೇಡ್ರಿ, ದುಃಖ ತಗೊಳ್ಳೋಕ್ಕೂ ಹೋಗ್ಬೇಡ್ರಿ. ತಗೊಳ್ಳೋದು ಪಾಪನೇ. ಅವ್ರು ಹಿಂಗಂದ್ರು ಅಂತ ನಾ ಮೂಢಾಪಾದೆ, ಅವ್ರು ಹಿಂಗಂದ್ರು ಅಂತ ನಾ 1 ತಿಂಗಳವರೆಗೂ ಮನಸ್ತಾಪದಲ್ಲಿ ಬಂದೆ. ಅವ್ರು ಅಂದು ಹೋಗ್ಬಿಟ್ರೆ ಅವ್ರು ಮುಗಿತವ್ರು ಆರಾಮದಾರೆ. ಆದರೆ 1 ತಿಂಗಳು 1 ವಾರ ನಿಮ್ದೇನಾಯ್ತು, ಸಮಯ ವೇಸ್ಟ್. ಪರಮಾತ್ಮ ನೆನಪು ಮಾಡಿದ್ರೆ ಶ್ರೇಷ್ಠ ಆಗ್ತಿತ್ತು. ಆ ಮಾತಿನ ಫೀಲಿಂಗ್ನಲ್ಲಿ ಬಂದು ದಾದಿ ಯಾವಾಗಲೂ ಹೇಳ್ತಾರೆ, ಫೀಲಿಂಗ್ ಈ ಫ್ಲೂ ಕಿ ಬಿಮಾರಿ ಹೇ. ಫೀಲಿಂಗ್ನಲ್ಲಿ ಬರೋದಂದರೆ ಅದು ಫ್ಲೂ ಕಾಯಿಲೆ ಅಂತ ಹೇಳ್ತಿದ್ರು ದಾದಿ. ಸದ್ಯಕ್ಕೆ ಎಲ್ಲರಿಗೂ ಏನಾಗ್ರಿ, ಸುಖ ಕೊಡುವಂಥ ಸುಖದ ದೇವತಾ ಆಗ್ರಿ. ಯಾರಿಗೂ ಈ ಕಂಟಿನ್ಯೂಸ್ ಮುರಳಿಯಲ್ಲಿ ಇದು ದಿನ ಬರ್ತಾ ಇದೇನಿಲ್ಲ. ಈ 1 ತಿಂಗಳು ಮುರಳಿಯಲ್ಲಿ ಅಭ್ಯಾಸ ಲಕ್ಷ್ಯ ಕೊಟ್ಟು ನೋಡ್ರಿ, ದಿನಾಲೂ ಬಾಬಾ ಮಕ್ಕಳಿಗೆ ಇದನ್ನು ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ. ಯಾಕೆ, ಸ್ಲೋಗನ್ ಏನು ನೆನಪಿಡ್ಬೇಕ್ರಿ, ದುಃಖ ದೇಂಗೆ तो दुखी होकर ही मरोगे. ದುಃಖ ಕೊಟ್ಟವರು ಸುಖಿಯಾಗಿ ಹೆಂಗೆ ಶರೀರ ಬಿಡ್ತಾರೆ, ದುಃಖ ಕೊಟ್ಟವರು ಲಾಸ್ಟಿಗೂ ದುಃಖಿಯಾಗಿಯೇ ಶರೀರ ಬಿಡಬೇಕು. ಯಾಕೆ, ವಾಪಸ್ ಕರ್ಮದ ಪ್ರತಿಫಲ ಇದೆ. ಸೊ ಅದಕ್ಕೆ ಬಾಬಾ ಮಕ್ಕಳಿಗೆ ಹೇಳ್ತಾರೆ ಯಾರಿಗೂ ದುಃಖವನ್ನು ಕೊಡಕ್ಕೆ ಹೋಗಬೇಡ್ರಿ. ವರದಾನ್ सदा मर्यादाओं की लकीर के अंदर रहने की केयर करने वाले. मर्यादा पुरुषोत्तम भव. ಸದಾ ಮರ್ಯಾದೆಯ ರೇಖೆ ಒಳಗಡೆ ಇದ್ದು ಸುರಕ್ಷಿತವಾಗಿರುವಂಥ ಮರ್ಯಾದಾ ಪುರುಷೋತ್ತಮ ಆತ್ಮ ಆಗ್ರಿ. ಏನಾದ್ರೂ ರೇಖೆ ದಾಟುವಂಗಿಲ್ಲ. ಯಾರಿಗೆ ಸುಖ ಕೊಡಬೇಕಂತ ರೇಖೆ ದಾಟುವಂಗಿಲ್ಲ, ಯಾರಿಗೆ ದಯಾ ತೋರಿಸ್ಬೇಕಂತ ರೇಖೆ ದಾಟಿ ದಯಾ ತೋರಿಸುವಂಗೂ ಇಲ್ಲ. ಸೀತೆ ರೇಖೆ ದಾಟಿನೇ ಭಿಕ್ಷಾ ಕೊಡೋ ದಯಾ ಮಾಡಿದ್ದಳ್ರಿ. ಆದರೆ ಏನಾದ್ರು 14 ವರ್ಷದ ದುಃಖದ ಜೀವನ,
ರಾಮನಿಂದ ದೂರ ಆಗಿಬಿಟ್ನು. ಅದಕ್ಕೆ ಮರ್ಯಾದೆ, ನೀವು ಏನು ಮಾಡಿದ್ರೂ ಕೂಡ ನೀವು ಸುಖ ಕೊಡ್ರಿ, ದಯೆ ತೋರಿಸ್ರಿ, ಆದರೆ ಮರ್ಯಾದೆಯ ರೇಖೆ ಒಳಗಡೆ ಇರಬೇಕು. ಮರ್ಯಾದೆ ಲಕೀರ್ಗೆ ಅಂದರ್, ಮರ್ಯಾದೆ ರೇಖೆ ಒಳಗಡೆ ಇದ್ಕೊಂಡು ಸುರಕ್ಷಿತವಾಗಿರುವಂಥ ಅಥವಾ ನಿಮ್ಮನ್ನು ನೀವು ಕೇರ್ ಮಾಡಿಕೊಳ್ಳುವಂಥ ಮರ್ಯಾದಾ पुरुषोत्तम आग्रे. जो बच्चे अपने आप को एक ही बाप अर्थात राम की सच्ची सीता समझकर, ಯಾವ ಮಕ್ಕಳು ತಮಗೆ ತಾವು ಒಬ್ಬ ತಂದೆ ಅರ್ಥಾತ್ ರಾಮನ ಸತ್ಯ ಸೀತೆ ಎಂದು ತಿಳಿದು सदा मर्यादाओं की लकीर के अंदर रहते हैं, ಸದಾ ಮರ್ಯಾದೆಗಳ ರೇಖೆ ಒಳಗಡೆ ಇರ್ತಾರೆ. ಅರ್ಥಾತ್ ಕೇರ್ ಕರ್ತೆ ಹೇ, ಮರ್ಯಾದೆ ರೇಖೆ ಒಳಗಡೆ ಇರೋದಂದ್ರೇನ್ರಿ, ನಿಮಗೆ ನೀವೇ ಕೇರ್ ಮಾಡ್ಕೊಳ್ತಾ ಸುರಕ್ಷಿತವಾಗಿ ಇಟ್ಕೊಳ್ತಾ ಇದ್ದೀರಿ. ಓ ಕೇರ್ಫುಲ್ ಸೊ ಚಿಯರ್ಫುಲ್. ನೋಡಿ, ಯಾರು ಕೇರ್ಫುಲ್ ಇರ್ತಾರೆ ಅವರೇ ಹರ್ಷಿತ ಆಗಿರಲಿಕ್ಕೆ ಸಾಧ್ಯ ಇದೆ. तो सवेरे से रात तक के लिए जो भी मर्यादाएं मिली हुई है, ಅಂದಮೇಲೆ ಬೆಳಗ್ಗಿನಿಂದ ಹಿಡ್ಕೊಂಡು ರಾತ್ರಿವರೆಗೆ ಯಾವೆಲ್ಲ ಮರ್ಯಾದೆಗಳು ಸಿಕ್ಕಿದೆ. ಮೊದಲನೇ ಮರ್ಯಾದೆ ಬೆಳಗ್ಗೆ ಎದ್ದ ಮೇಲೆ ಏನೈತ್ರಿ, ಬೆಳಗ್ಗೆ ಎದ್ದು ಪ್ರೀತಿಯಿಂದ ನನ್ನನ್ನು ನೆನಪು ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮರ್ಯಾದೆ ಸ್ಟೂಡೆಂಟ್, ವಿದ್ಯಾರ್ಥಿ ಜೀವನ, ಮುರಳಿ ಕ್ಲಾಸ್. ಅದಕ್ಕೆ ಮುಂಜಾನೆ ಹಿಡ್ಕೊಂಡು ರಾತ್ರಿವರೆಗೂ ಏನೆಲ್ಲ ಮರ್ಯಾದೆಗಳು ಸಿಕ್ಕಿದೆ, ಉನ್ಕಿ ಸ್ಪಷ್ಟ ನಾಲೆಜ್ ಬುದ್ಧಿ ಮೇ ರಖ್, ಅದನ್ನು ಆ ಸ್ಪಷ್ಟ ಜ್ಞಾನವನ್ನು ಬುದ್ಧಿಯಲ್ಲಿಟ್ಕೊಂಡು ಸ್ವಯಂ ಕೋ ಸಚ್ಚೆ ಸೀತಾ ಸಮಜ್ ಕರ್, ಸ್ವಯಂ ನನ್ನ ಸತ್ಯ ಗೀತೆ ಸತ್ಯ ಸೀತಾ ಅಂತ ತಿಳಿದುಕೊಂಡು ಮರ್ಯಾದಾओं की लकीर के अंदर हो तब कहेंगे ಮರ್ಯಾದಾ ಪುರುಷೋತ್ತಮ. ಮರ್ಯಾದೆ ರೇಖೆ ಒಳಗಡೆ ಇದ್ದಾಗ ಆಗ ಹೇಳಲಾಗುತ್ತೆ ಮರ್ಯಾದಾ ಪುರುಷೋತ್ತಮ. ನಾವು ಭವಿಷ್ಯದಲ್ಲಿ ಮರ್ಯಾದಾ ಪುರುಷೋತ್ತಮ ಆಗಕತ್ತೀನಿ ರೀ, ಆದರೆ ವರ್ತಮಾನದಲ್ಲಿ ಮರ್ಯಾದೆಗಳೇ ಇಲ್ಲ ಅಂದರೆ, ವರ್ತಮಾನ ಇಲ್ಲ ಅಂದರೆ ಭವಿಷ್ಯನೂ ಇಲ್ಲ. ಲಾಸ್ಟ್ ತ್ರೇತಾಮೋಗಿ ಒಳಗೆ ಬಾಬಾಗೆ ಬರ್ಬೋದು. ಬಾಬಾ ಅದಕ್ಕೆ ಹೇಳ್ತಾರೆ, ಈಗ ಮರ್ಯಾದೆ ರೇಖೆ ಒಳಗಡೆ ಇದ್ದಾಗಲೇ ನೀವು ಮರ್ಯಾದಾ ಪುರುಷೋತ್ತಮ ಆಗ್ತೀರಿ. ಸ್ಲೋಗನ್, ಸೇವಾ ಕಿ ಅತಿ ಮೇ ನಹಿ ಜಾओ. ಬರೀ 3 ಸಬ್ಜೆಕ್ಟ್ ಬಿಡುದ್ರಿ, ಜ್ಞಾನ ಯೋಗ ಧಾರಣ ಇದು ಬಿಡುದು. ಬರೀ ಸೇವಾ ಸೇವಾ ಸೇವಾ, ಸೇವಾದ ಅತಿಯಲ್ಲಿ ಹೋಗ್ಬೇಡ್ರಿ. ದಾದಿ ಯಾವಾಗಲೂ ಹೇಳ್ತಿದ್ರು, अब सेवा अपने आप हो जाएगा, आप अपनी स्थिति को रेडी करो. ಸೇವಾಯಿಂದ ಬೆನ್ನತ್ತಿ ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ದಾದಿ ಜಾನಕಿಜೋ. ಯಾಕೆ? ಸ್ಥಿತಿ ಇಂಪಾರ್ಟೆಂಟ್ ಐತೆ. ನೀ ಎಷ್ಟು ಸೇವಾ ಮಾಡಿದೆ ಅಂತ ಬಾಬಾ ಲಾಸ್ಟಿಗೆ ಅದು ಹಿಡಿಯಂಗಿಲ್ಲ. ನಾನು ಇಷ್ಟು ಜನರಿಗೆ ಜ್ಞಾನ ಹೇಳಿ ಬಂದೀನಿ ಬಾಬಾ, ನಾನು ಇಷ್ಟು ಸೆಂಟ್ರ್ ಕಟ್ಟು ಬಂದೀನಿ, ನಾನು ಇಷ್ಟು ಜನರಿಗೆ ಹುಟ್ಟಿಸೀನಿ ಬಾಬಾ ಕೇಳ್ತಾರೆ. ಆವಾಗ ನಿನ್ನ ಸ್ಥಿತಿ ಏನಿತ್ತು, ಸ್ಥಿತಿ ಹೆಂಗೈತಿ? ಎಲ್ಲ ಮಾಡಿದೆ ಆದರೆ ಸ್ಥಿತಿನೇ ಚಲೋ ಇರಲಿಲ್ಲ ಅಂದರೆ ಮಾರ್ಕ್ಸ್ ಜಮಾ ಇಲ್ಲ. ಸ್ಥಿತಿಯಿಂದ ಮಾರ್ಕ್ಸ್ ಜಮಾ ಐತ್ರಿ. ನಾ ಸೇವಾ ಮಾಡಕತ್ತೀನಿ ಅನ್ನೋದು ಜಗಳ ಆಡ್ಕೋ ಸೇವಾ ಮಾಡೋದು, ನಾ ಸೇವಾ ಮಾಡಕತ್ತೀನಿ ಅನ್ನೋದು ಸ್ಥಿತಿ ಕೆಡಿಸ್ಕೊಂಡು ಸೇವಾ ಮಾಡೋದು, ಮನ್ ಮುಟ್ಟಾವದಲ್ಲಿ ಬರೋದು, ಸುಸ್ತಿಯಾಗಿ ಆಲಸ್ಯದಾಗಿ ಸೇವಾ ಮಾಡೋದು, ರುಚಿಯಿಂದ ಸೇವಾ ಮಾಡಲಿಲ್ಲ ಅಂದಮೇಲೆ ಸೇವಾ ಮಾರ್ಕ್ಸ್ ಜಮಾ ಆಗ್ತದ್ರಿ. ಅದಕ್ಕೆ ಆ ಸೇವಾ ರುಚಿ ಯಾವಾಗ ಬರ್ತದ್ರೆ, ಇವೆರಡು ಸಬ್ಜೆಕ್ಟ್ ಮೇನ್ ಇದ್ದಾಗ, ಜ್ಞಾನ ಯೋಗ ಇದ್ದಾಗ. ಜ್ಞಾನ ಯೋಗನೇ ಇಲ್ಲ ಅಂದರೆ ಸೇವಾ ಹಿಂಗಾಗ್ತದೆ. ಅದಕ್ಕೆ ಬಾಬಾ ಹೇಳಿಬಿಟ್ಟಿದ್ದಾರೆ, ಈಗ ಸೇವಾದಾತಿಯಲ್ಲಿ ಹೋಗೋದಿಲ್ಲ, ಸೇವಾ ಅವ್ರ ಸ್ವಪುರುಷಾರ್ಥಕ ಬ್ಯಾಲೆನ್ಸ್ ರಖೋ. ಸೇವಾನೂ ಇರಬೇಕು, ಅದರ ಜೊತೆ ಅಮೃತ ವೇಳೆ ಯೋಗ ಇರಬೇಕು, ಮುರಳಿ ಇರಬೇಕು, ಧಾರಣನೂ ಇರಬೇಕು. ನಾ ಧಾರಣೆ ಇರಲಾರ್ದು ಬರೀ ಮುರಳಿ ಕೇಳಿಕುಂತೆ ಅಂದ್ರೂ ಇಲ್ಲ, ಅಥವಾ ಯೋಗ ಇಲ್ಲ ನಾ ಸೇವಾ ಮಾಡ್ತೀನಿ ಅನ್ನೋದು ಇಲ್ಲ. ಏನಿರ್ಬೇಕಂತ ಹೇಳ್ತಾರೆ ಬಾಬಾ, ಬ್ಯಾಲೆನ್ಸ್ ಇಟ್ಕೊಳ್ರಿ. ಯಾವುದೂ ಕೂಡ ಅತಿ ಆಗೋಂಗಿಲ್ಲ. ಸೇವಾ ಮತ್ತು ಸ್ವಪುರುಷಾರ್ಥದ ಬ್ಯಾಲೆನ್ಸ್ ಇಟ್ಕೊಳ್ರಿ. ಮಮ್ಮಾನ್ ಮುರಳಿ ಇದೆ, ಮಮ್ಮಾರವರ ಮಹಾವಾಕ್ಯ ಅಖಂಡ ಜ್ಯೋತಿ ತತ್ವ ಸೈಲೆನ್ಸ್ ಲಾಸ್ और ಸಾಕಾರಿ ದುನಿಯಾ ಕಿ ಪ್ಲೇ ಗ್ರೌಂಡ್. ಸೈಲೆನ್ಸ್ದ ಜಗತ್ತಿನ ಕಾಯ್ದೆಗಳೇನು, ಸಾಕಾರ ಜಗತ್ತಿನಲ್ಲಿ ಏನಿದೆ ಅನ್ನೋದು ಮಮ್ಮ ಇದನ್ನು ಸ್ಪಷ್ಟ ಕೊಡ್ತಾ ಇದ್ದಾರೆ. ಆತ್ಮಗಳ ನಿವಾಸ ಸ್ಥಾನಕ್ಕೆ ಏನಂತ ಹೇಳ್ತೀರಿ? ಅಖಂಡ ಜ್ಯೋತಿ ಮಹಾತತ್ವ. ಅಲ್ಲಿ ಶರೀರ ಪಾಠ
ಶರೀರದ ಪಾರ್ಟಲ್ಲಿ ಇಲ್ಲೇ ಇಲ್ಲ, ಪಾರ್ಟದಿಂದ ಮುಕ್ತಿ ಇರ್ತೈತಿ. ಅಂದರೆ ಸುಖ ಮತ್ತು ದುಃಖದಿಂದ ಏನಿರ್ತೈತಿ, ಆತ್ಮ ಭಿನ್ನ ಇರುತ್ತೆ. ಅದಕ್ಕೆ ಅದು ಸೈಲೆನ್ಸ್ ಲಾಸ್ ಅಂತ ಹೇಳ್ಸ್ಕೊಳ್ತೈತಿ. ಅಲ್ಲಿ ಏನೈತ್ರಿ, ಬರೀ ಸೈಲೆನ್ಸ್ ಐತಿ. ಇನ್ನು ಆತ್ಮಗಳು ಶರೀರ ಸಹಿತ ಪಾತ್ರ ಮಾಡಕ್ಕೆ ಬಂದಾಗ ಇದು ಪ್ಲೇ ಗ್ರೌಂಡ್ ಆಗಿಬಿಡ್ತೈತಿ. ಅದು ಮನೆ, ಇಲ್ಲಿ ಏನಾಗ್ತೈತ್ರಿ, ಸ್ಟೇಜ್ ಆಗ್ತೈತಿ. ಇಲ್ಲಿ ನಾವು ನಾಟಕ ಆಡ್ಲಿಕ್ಕೆ ಬರ್ತೀವಿ. तो मुख्य दो दुनिया है, एक निराकारी दुनिया, दूसरी है साकारी दुनिया. दुनिया वाले तो सिर्फ कहने मात्र कहते हैं कि परमात्मा रचता पालन करता है, संहार करता है, खिलाता है, मारता जलवाता भी वही है, तो सुख दुख देने वाला भी वही है. जब कोई को दुख आता है तो कहते हैं प्रभु तेरा भाना मीठा लगे. अब ये है अयथार्थ ज्ञान, क्योंकि ये कोई परमात्मा का काम नहीं है. परमात्मा दुख हरता सुख करता है, दुख करता नहीं है. ಈಗ ಪರಮಾತ್ಮ ರಚಿತ, ಪರಮಾತ್ಮ ಪಾಲನ ಕರ್ತ, ಪರಮಾತ್ಮ ಸಂಹಾರ ಮಾಡ್ತಾನೆ. ತಿನ್ನಿಸೋದು, ಉಣಿಸೋದು, ಸಾಯಿಸೋದು, ಸುಡೋದು ಎಲ್ಲ ಅವಂದೇ ಅಂತ ಹೇಳಿಬಿಟ್ರು ಜಗತ್ನವರು. ಅವನೇ ದುಃಖ ಕೊಡ್ತಾನೆ ಅಂತ ಹೇಳಿ. ದುಃಖ ಕೊಡೋ ಕೆಲಸ ಪರಮಾತ್ಮನದಿಲ್ಲ. ಯಾಕೆ? ಅವರೇನಿದ್ದಾರೆ, ದುಃಖ हरता इदारे. तो जन्म लेना, जन्म छोड़ना, सुख दुख भोगना हर एक मनुष्य आत्मा के ಸಂಸ್ಕಾರ ಹೇ. ಅಂಡರ್ಲೈನ್. ನೀವು ಹುಟ್ಟೋದು ಈಗ ತಾನೇ ಹುಟ್ಟಿರ್ತಂದ್ರಿ ಮಗು, 9 ತಿಂಗಳ ಗರ್ಭ ಜೈಲ್ನಲ್ಲಿ ಬಂದಿತ್ತಾಗಿ ಈಗ ತಾನೇ ಹುಟ್ಟಿರ್ತೈತಿ, ಮತ್ತು ಈಗ ತಾನೇ ಸಾಯ್ತೈತಿ, ಮತ್ತು ಜೈಲ್ ಒಳಗೆ ಹೋಗ್ಬಿಡ್ತೈತಿ. ಅಂದರೆ ಎಷ್ಟು ಜನ್ಮದ ಪಾಪದ ಲೆಕ್ಕ ಐತ್ರಿ. ಅದಕ್ಕೆ ಭೋಗಿಸ್ತಾನೇ ಇದೆ. ಹುಟ್ಟತೈತಿ ಸಾಯ್ತೈತಿ, ಹುಟ್ಟತೈತಿ ಸಾಯ್ತೈತಿ. ಎಷ್ಟು ಜನ್ಮದ ಸಂಸ್ಕಾರದ ಲೆಕ್ಕ ಆತ್ಮಕ್ಕೆ ಐತಿ. ಆತ್ಮ ಮತ್ತೆ ಮತ್ತೆ ಜೈಲಿನಲ್ಲಿ ದುಃಖದ ಅನುಭವ ಮಾಡ್ತಾ ಇದೆ. ಪಾಪ ಕರ್ಮದ ಪನಿಷ್ಮೆಂಟ್ ಎಲ್ಲೈತಿ? ಗರ್ಭ ಜೈಲಿನಲ್ಲೈತಿ. ಅದಕ್ಕೆ ಮಮ್ಮ ಸ್ಪಷ್ಟ ಕೊಡ್ತಾರೆ, ನೀ ಸುಖ ತಗೊಳ್ತೀಯಾ, ದುಃಖ ತಗೊಳ್ತೀಯಾ, ಜನ್ಮ ಇದೆ, ಮರಣ ಇದೆ ಅಂದರೆ ಅದು ನಿನ್ನ ಸಂಸ್ಕಾರ. ಅಂಡರ್ಲೈನ್. ಸಂಸ್ಕಾರದಂಗೆ ಕರ್ಮ, ಕರ್ಮದಂಗೆ ಜನ್ಮ. ಸಂಸ್ಕಾರ ಏನಿರ್ತೈತೆ ಹಂಗೆ ನಮ್ಮದು ಕರ್ಮ ನಡೀತದಲ್ರಿ. ನನ್ನ ಸಂಸ್ಕಾರ ಹೆಂಗೈತಿ, ನಾ ಹಂಗೆ ಆ್ಯಕ್ಷನ್ದಲ್ಲಿ ಬರ್ತೀನಿ. ಅದಕ್ಕೆ ಮಮ್ಮ ಇಲ್ಲಿ ಸ್ಪಷ್ಟ ಹೇಳ್ತಾ ಇದ್ದಾರೆ, ಈ ಸುಖ ದುಃಖ ಜನ್ಮ ತಗೊಳ್ಳೋದು ಸಾಯೋದು ಇದೆಲ್ಲ संस्कार. शारीरिक जन्म देने वाला माता पिता वो भी कर्म बंधन अनुसार बाप बेटे के संबंध में आते हैं. ಕೆಲವು ಮಕ್ಕಳು ನೋಡ್ರಿ, ಸಣ್ಣ ಇರ್ತಾನೆ, ಕೂಸಿರ್ತಾನೆ, ತಂದೆ ತಾಯಿಗೆ ಮಲಗಿಸ್ಕೊಡಂಗಿಲ್ಲ, ಡಿಸ್ಟರ್ಬ್ ಏನು ಸಾಕಾಗೈತ್ರಿ ಹೊಟ್ಟೆ. ಅದು ಕರ್ಮ ಬಂಧನ. ಅವ್ರ ಜೊತೆ ಅಷ್ಟು ಜೋರು ಇರ್ತದ್ರೆ ನಿದ್ದೆ ಇಲ್ಲ, ಸುಖ ಇಲ್ಲ. ಮಗ ಹುಟ್ಟಿದ್ರೆ ಸುಖದ ಅನುಭವ ಇಲ್ಲ. ಏನು ಸಾಕಾಗೈತ್ರಿ ಇದ್ರ ಸಂಬಂಧ. ಶಾರೀರಿಕ ಹುಟ್ಟತ್ಲೇನೆ ರೋಗಿಯಾಗಿ ಹುಟ್ಟಂದ್ರೂ ಅದು ಕರ್ಮ ಬಂಧನ. ಆ ಮಗುವಿಂದು ಆ ತಂದೆ ತಾಯಿದು ಅದರ ಜೊತೆ ಲೆಕ್ಕ ಐತಿ. ಆ ಲೆಕ್ಕದಂಗೆ ಆ ಮನೆಯಲ್ಲಿ ಆ ಮಗು ಬರೋದು. ಯಾವುದೇ ಆತ್ಮ ನಿಮ್ಮ ಪರಿವಾರದಲ್ಲಿ ಒಂದು ಸದಸ್ಯ ಬರ್ತಾ ಇದೆ ಅಂದರೆ ಅದು ನಿಮ್ಗಳ ಜೊತೆ ಲೆಕ್ಕ ಇದ್ದಿದ್ದ ಆತ್ಮನೇ ನಿಮ್ಮ ಮನೆಗೆ ಬರೋದು ಅಂತ ಹೇಳ್ತಾ ಇದ್ದಾರೆ ಮಮ್ಮ. ಬಾಪ್ ಬೇಟೈಕ ಜನಂ ಬಿ ಹಿಸಾಬ್ ಕಿತಾಬ್ದಿಂದ ಐತೆ. ಕೆಲವು ಮಕ್ಕಳು ಹುಟ್ಟುತ್ತಲೇ ತಂದೆ ತಾಯಿಗೆ ದುಃಖನೇ ಇರ್ತೈತೆ. ಕೆಲವು ಮಕ್ಕಳು ಹುಟ್ಟುತ್ತಲೇ ಮಗು ಯಾವಾಗ ಬಂದತ್ರಿ ನಮಗೆ ಸುಖನೇ ಸುಖ. ಯಾಕೆ? ಕರ್ಮದ ಲೆಕ್ಕ ಜೋಕಿ ಐತಿ ಅಲ್ಲಿ. ಮಮ್ಮ ಯಾವಾಗಲೂ ಕೂಡ ಕರ್ಮದ ನಾಲೆಜ್ ಮಮ್ಮ ಭಾಳ ಕೊಡ್ತಾರೆ. सो हागागी इसी रीति आत्माओं का पिता फिर परमात्मा बाप है. वो कैसे बेहद रचना की स्थापना पालना करता है, कैसे वो अपने 3 रूप ब्रह्मा विष्णु शंकर का रचयिता है. फिर इन आकारी रूपों द्वारा दैवी सृष्टि की स्थापना, आसुरी दुनिया का विनाश, फिर दैवी दुनिया की ಪಾಲನಾ करवाता है. 3 ಕರ್ತವ್ಯಗಳು ಪರಮಾತ್ಮಂದು ಹೇಗೆ ನಡೀತಿದೆ ಅನ್ನೋದು ನಿಮಗೆ ಗೊತ್ತಿದೆ. ಒಂದು ಸ್ಥಾಪನೆ, ಪಾಲನೆ, ಆಮೇಲೆ ಆಸುರ ಜಗತ್ತಿನ ಸಂಹಾರ ಇದೆ. ಪರಮಾತ್ಮ की ये 3 काम ಬೇಹದ್ ಕೆ है. ಪರಮಾತ್ಮನ ಈ 3 ಕರ್ತವ್ಯಗಳೇನಿದೆ ಇದು ಬೇಹದ್ದಿನ ಕರ್ತವ್ಯ ಆಗಿದೆ. ಬಾಕಿ ये दुख सुख जन्म मरण कर्म अनुसार ही होता है. ನೋಡಿ, ಅದಕ್ಕೆ ಯಾವಾಗಲೂ ಸಣ್ಣ ಸಣ್ಣ ಮಿಸ್ಟೇಕ್ಗಳು ನಮ್ದು ರೆಕಾರ್ಡಿಂಗ್ ಐತಿ. ಸಣ್ಣ ಕರ್ಮದ ಲೆಕ್ಕ ನಾವು ಕೊಡಲೇಬೇಕಾಗ್ತೈತಿ. ಯಾಕೆಂದರೆ ಜನ್ಮ ಮರಣನೂ ಕೂಡ ಕರ್ಮದ ಅನುಸಾರ. ಬಾಬಾ ಒಂದು ಕತೆ ಹೇಳ್ತಾರೆ, ಒಬ್ಬ ಅಣ್ಣ ತಮ್ಮನ ಕತೆ ಯಾವಾಗಲೂ ಬಾಬಾ ಮುರಳಿಯಲ್ಲಿ ಹೇಳ್ತಾರೆ. ಕರ್ಮದ ಲೆಕ್ಕ ಏನೈತಿ
ಅಣ್ಣ ತಮ್ಮಂದೆಲ್ಲ ಆಸ್ತಿ ತೊಗೊಂಡಿರ್ತಾನೆ, ಎಲ್ಲ ತೊಗೊಂಡು ಅವನಿಗೆ ಸಾಯಿಸಿಬಿಟ್ಟಿರ್ತಾನೆ. ಅವನು ಎಲ್ಲ ತೊಗೊಂಡು ಅನುಭವ ಮಾಡ್ತಾನೆ. ಮುಂದೊಂದು ದಿನ ಅವನಿಗೆ ಭಾಳ ದಿನದ ಮೇಲೆ ಮಗು ಹುಟ್ಟತೈತಿ. ಆ ಮಗು ಹುಟ್ಟಿದ್ಲೇ ರೋಗಿ. ಎಷ್ಟು ದವಾಖಾನಿಗೆ ತೋರಿಸ್ತಾರೆ, ಏನೆಲ್ಲ ಮಾಡ್ತಾರೆ, ಎಲ್ಲ ಮಾರ್ತಾನೆ, ಎಲ್ಲ ಕಳ್ಕೊತಾನೆ. ಲಾಸ್ಟಿಗೆ ಅದು ಒಂದೇ ಹೊಲ ಉಳಿದಿರ್ತೈತಿ, ಅವ್ರ ತಮ್ಮಂದು ಮೋಸ ಮಾಡಿ ತೊಗೊಂಡಿದ್ದು. ಲಾಸ್ಟಿಗೆ ದೊಡ್ಡ ಆಪ್ರೇಷನ್, ಡಾಕ್ಟ್ರ್ ಹೇಳ್ತಾರೆ ಇದು ಒಂದು ಆಪ್ರೇಷನ್ ಮಾಡಿದ್ರೆ ನಿಮ್ಮ ಮಗ ಉಳಿಬೋದು ಅಂತ. ಆಯಿತು ಅಂತ ಹೇಳಿ ಹೋಗ್ತಾರೆ, ಆಪ್ರೇಷನ್ ಮಾಡಿಸ್ತಾನೆ, ಎಲ್ಲ ಖರ್ಚು ಹೊಲ ಮಾರಿ ಎಲ್ಲ ತಂದು ಕೊಡ್ತಾನೆ. ಆಮೇಲೆ ಬೆಡ್ ಮೇಲೆ ತಂದು ಹಾಕಿದಾಗ ಏನು ಕೇಳ್ತಾನ್ರಿ ಅವನು, ಅಪ್ಪ ನಾ ಯಾರು ಅನ್ನೋದು ಗೊತ್ತಾಯ್ತಾ ಅಂತ ಕೇಳ್ತಾನೆ. ಕೇಳ್ತಾನೆ, ನೀ ಯಾರು? ನಿನ್ನ ತಮ್ಮ, ಹಿಂದಿನ ಜನ್ಮದಲ್ಲಿರೋ ತಮ್ಮ. ನೀನು ನಂದೆಲ್ಲ ತೊಗೊಂಡಿದ್ದೆಲ್ಲ, ನನಗೆ ಮೋಸ ಮಾಡಿ, ಈಗ ಅದೆಲ್ಲ ಮುಗೀತು, ನಾ ಹೋಗ್ಬಿಡ್ತೀನಿ. ನಂದೆಲ್ಲ ತೊಗೊಂಡಿದ್ದೆಲ್ಲ ಅದೆಲ್ಲ ಮುಗೀತು, ಈಗ ನಾ ಹೋಗ್ಬಿಡ್ತೀನಿ, ಮಗು ಸತ್ತು ಬಿಡ್ತದೆ. ಆಪ್ರೇಷನ್ ಆಯಿತು, ಎಲ್ಲ ಆಯಿತು, ರೊಕ್ಕ ಹೋಯ್ತು, ಹೊಲ ಹೋಯ್ತು, ಎಲ್ಲ ಹೋಯ್ತು, ಮಗುನೂ ಯಾಕೆ ಅಲ್ಲಿ ತನಕ ಲೆಕ್ಕ ಆಯಿತು ಅದ್ರದ್ದು. ಆತ್ಮದ ಮೋಸ ಮಾಡಿ ತೊಗೊಂಡಿರೋ ಲೆಕ್ಕ ಐತಲ್ಲ, ಅದು ಮುಂದೆ ಮಗುವಾಗಿ ಹುಟ್ಟದ, ಅದನ್ನ ತೊಗೊಂಡ, ಆಮೇಲೆ ಶರೀರ ಬಿಟ್ಬಿಟ್ಟ. ಅದಕ್ಕೆ ಪ್ರತಿ ಕರ್ಮದ ರಿಕಾರ್ಡಿಂಗ್ ಐತಿ. ಏನು ಮಾಡ್ತೀವಿ ಎಲ್ಲ ಥರದ್ದು ರಿಕಾರ್ಡಿಂಗ್ ಇರ್ತೈತಿ. ನಡೆಯಂಗೆ ಅಲ್ಲೇನು ಬಿಡು ಯಾರು ನೋಡ್ತಾರೆ ಅನ್ನುವಂಥ ಮಾತು ಅಂದ್ಕೊಳ್ಳುವಂಗಿಲ್ಲೇ ಇಲ್ಲ. ಕರ್ಮದ ಲೇಖಾಜೋಖಿ ಅಂತ ಹೇಳ್ತಾರೆ ಮಮ್ಮ. ಇವತ್ತು ಕರ್ಮದ ಅನುಸಾರ ಜನ್ಮ ಮರಣದಲ್ಲಿ ಬರ್ತೀವಿ. ಪರಮಾತ್ಮ ಅಂತೂ ಸುಖದಾತ ಇದ್ದಾರೆ, ಅವ್ರು ಯಾರಿಗೂ ದುಃಖವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಓಂ ಶಾಂತಿ. ಅವ್ಯಕ್ತ ನಿಶಾರ ಇದೆ. ಸಂಪೂರ್ಣ ಪವಿತ್ರತೆ ಅಂತಂದರೆ ಮನಸ್ಸಿನಲ್ಲೂ ಕೂಡ ಒಂದು ವಿಕಾರದ ಅಂಶನೂ ಕೂಡ ಇರಬಾರ್ದು. ವಿಕಾರ ಅಂತ ಹೇಳ್ತಾ ಇಲ್ರಿ, ವಿಕಾರದ ಒಂದು ಅಂಶನೂ ಕೂಡ ಇರಬಾರ್ದು. ಜ್ಞಾನ, ಗುಣ ಮತ್ತು ಸರ್ವಶಕ್ತಿಗಳ ಪ್ರಾಪ್ತಿಯಲ್ಲಿ ಸದಾ ಸಂಪನ್ನ, ಸರ್ವ ಪ್ರಾಪ್ತಿಗಳ ಲೈಟ್, ಆ ಕ್ರೌನ್ ಏನಿದೆ, ಕಿರೀಟ ಏನಿದೆ, ಅದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ಬೇಕು. ಸರ್ವಕ್ಕೂ ಸದಾ ಲೈಟ್ ಆತ್ಮಿಕ ರೂಪ ಮೇ ಅನುಭವ ಕರೋ. ನೋಡಿ, ಬಾಬಾ ಹೇಳ್ತಾರೆ, ಪವಿತ್ರತೆ ಅರ್ಥಾರ್ಥ ನಿಮ್ಮ ಸ್ಥೂಲ ದೇಹದ ಆಕರ್ಷಣೆ ಯಾರಿಗೂ ಆಗಬಾರ್ದು. ಹೆಂಗೆ ಎಷ್ಟು ಸುಂದರ ಅದಾರ, ಎಷ್ಟು ಭಾರಿ ಬಟ್ಟೆ ಅದ, ಏನು ಬಂಗಾರ, ಇದು ಅಲ್ಲ. ನೀವೇನು ಕಾಣಿಸ್ಬೇಕ್ರಿ? ಹೊಳೆಯುವ ಲೈಟ್ ಕಾಣಿಸ್ಬೇಕು. ಮಸ್ತಕದಲ್ಲಿ ಹೊಳೆಯುವ ಪವಿತ್ರ ಆತ್ಮದ ಕಿರಣಗಳು, ಲೈಟಿನ ಕಿರಣಗಳು ಕಾಣಿಸ್ಬೇಕು. ಕರ್ಮ ಮೇ ಬಿ ಅಪ್ನೇಕು ಲೈಟ್ ಮಹಸೂಸ್ ಕರೆ. ಕರ್ಮ ಮಾಡ್ತಿರ್ಬೇಕಾದ್ರೂ ನಂದು ಅನ್ನೋದೇನು ಇಲ್ಲೇ ಇಲ್ಲ. ಕರ್ಮ ಮಾಡ್ತಿರ್ಬೇಕಾದ್ರೂ ಹಗುರತೆಯ ಅನುಭವ ಆಗಬೇಕು. ಇವತ್ತಿನ ಸೋಮಾನ ಏನೈತ್ರಿ? ಡಬಲ್ ಲೈಟ್ ಏನು? ಒಂದು ಆತ್ಮ ಲೈಟ್, ಇನ್ನೊಂದು ಏನೇ ಮಾಡ್ತಾ ಇರಬೇಕಾದ್ರೂ ನಾ ಮಾಡಾತೀನಿ, ನಂದೈತಿ, ನಾ ಮಾಡ್ತೀನಿ. ಈ ಅಜ್ಜಿ ಇಲ್ಲ, ನಾ ಏನೂ ಮಾಡ್ತಾ ಇಲ್ಲ, ಮಾಡಿಸುವವರು ನಾನು ಕೇವಲ ನಿಮಿತ್ತ ಅದೀನಿ. ಬಾಬಾ ಮೊನ್ನೆ ಹೇಳ್ಬಿಟ್ಟಿದ್ದಾರೆ, ಅಗರ್ ಮೇಪನ್ ಆಯಾ ತು ಮೇಲೆ ಬನ್ಗಯೆ. ನಾವು ಮಾಡಿದೆ ಇಷ್ಟೆಲ್ಲ ನಾವು ಮಾಡಿದೆ ನೋಡು ಅನ್ನೋಕ್ಕಿಂತ ಬಾಬಾ ನನಗೆ ಹಿಂಗೆ ಮಾಡಿಸಿದ್ರು ಅನ್ನೋದ್ರೊಳಗೆ ಎರಡೂದ್ರ ಅರ್ಥ ಹೆಂಗೈತೆ. ನಾ ಮಾಡಿದೆ ಅಂದರೆ ಬಾಬಾ ಹೇಳ್ತಾರೆ ಮೇಲೆ ಹೋಗೆ, ಹೊಲಸಾಗ್ಬಿಟ್ಟೀನಿ. ನಾ ಅನ್ನೋದೇ ಹೊಲಸು, ಅದು ಹತ್ತ ಬಿಡ್ತೈತೆ. ಅದಕ್ಕೆ ಎಲ್ಲ ನಾನು ಕೇವಲ ನಿಮಿತ್ತ ಅದೀನಿ. ಮಾಡಿಸೋರು ಯಾರೇ? ಅದಕ್ಕೆ ಇವತ್ತು ಇಡೀ ದಿನ ಡಬಲ್ ಲೈಟ್. ನಾಳೆ ಇದೆ ನಾನು ಪವಿತ್ರತೆಯ ಶೃಂಗಾರಿ ಆತ್ಮ. ಯಾವ ಶೃಂಗಾರಿ? ನಾಳೆ ಕಣ್ಣಿನಲ್ಲಿ, ಮುಖದಲ್ಲಿ, ದೃಷ್ಟಿಯಲ್ಲಿ, ವೃತ್ತಿಯಲ್ಲಿ ಯಾವ ಶೃಂಗಾರ? ಕೇವಲ ಪವಿತ್ರತೆಯ ಶೃಂಗಾರವಿರಬೇಕು. ಅದಕ್ಕೆ ದೇವತೆಗಳಿಗೆ ಕಮಲ ನಯನಿ, ಕಮಲ ಹಸ್ತಿನಿ, ಕಮಲ ಚರಣಿ, ಕಮಲ ಹೃದಯ, ಎಲ್ಲದಕ್ಕೂ ಏನು ಹೋಲಿಸಿದ್ರೆ ಕಮಲ್ ಪುಷ್ಪ. ಕಮಲ್ ಪುಷ್ಪ ಅರ್ಥಾತ್ ಪವಿತ್ರ. ಓಂ ಶಾಂತಿ.